ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು UGC ನೆಟ್ ಮತ್ತು ಕೆಸೆಟ್ ಕಾಮರ್ಸ್ನ ಯೂನಿಟ್ 9 ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ನ ಪಾರ್ಟ್ 2ನ ನಾನು ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಅಪ್ ಟು ಜಾಯಿಂಟ್ ಸ್ಟಾಕ್ ಕಂಪನಿವರೆಗೂ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಸೊ ಪಾರ್ಟ್ 2 ಅಲ್ಲಿ ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇಂದ ಕಂಪ್ಲೀಟ್ಲಿ ವರ್ಕಿಂಗ್ ಆನ್ ಡ್ಯುಯಲ್ GST ವರೆಗೂ ನಾನು ಕವರ್ ಮಾಡ್ತೀನಿ. ಸೊ ಪಾರ್ಟ್ 1 ವಿಡಿಯೋನ ಯಾರು ನೋಡಿಲ್ಲ ಅಂತವರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ನ ಕೂಡ ಹಾಕಿರ್ತೀನಿ. ಅದನ್ನ ಕೂಡ ನೋಡಿ ಕಂಟಿನ್ಯೂಯೇಷನ್ ನೀವು ಇಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಮೊದಲಿಗೆ ನಾವು ಡಿಸ್ಕಸ್ ಮಾಡೋಣ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಇದನ್ನ LLP ಅಂತ ಕೂಡ ಕರಿತೀವಿ ಶಾರ್ಟ್ ಆಗಿ. ಸೊ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದ್ರೆ ಇದೊಂದು ಹೈಬ್ರಿಡ್ ಬಿಸ್ನೆಸ್ ಸ್ಟ್ರಕ್ಚರ್ ದಟ್ ಕಂಬೈನ್ಸ್ ದ ಫ್ಲೆಕ್ಸಿಬಿಲಿಟಿ ಆಫ್ ಎ ಟ್ರೆಡಿಷನಲ್ ಪಾರ್ಟ್ನರ್ಶಿಪ್ ವಿತ್ ದ ಬೆನಿಫಿಟ್ಸ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪ್ರೊಟೆಕ್ಷನ್ ಸಿಮಿಲರ್ ಟು ದಟ್ ಆಫ್ ಎ ಕಂಪನಿ. ಸೊ ಇಲ್ಲಿ ಪಾರ್ಟ್ನರ್ಗೆ ಲಿಮಿಟೆಡ್ ಲಯಬಿಲಿಟಿ, ಓಕೆ, ಹೊಣೆಗಾರಿಕೆ ಲಿಮಿಟೆಡ್ ಆಗಿರುತ್ತೆ ಇಲ್ಲಿ. ಸೊ ಸಿಮಿಲರ್ ಟು ದ ಕಂಪನಿ ಸ್ಟ್ರಕ್ಚರ್ ತರ. ಸೊ ಇನ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ ಹ್ಯಾವ್ ಲಿಮಿಟೆಡ್ ಪರ್ಸನಲ್ ಲಯಬಿಲಿಟಿ. ಅವನಿಗೆ ಪರ್ಸನಲ್ ಲಯಬಿಲಿಟಿ ಅನ್ನೋದು ಕಡಿಮೆ ಇರುತ್ತೆ. ಮೀನಿಂಗ್ ದೇ ಆರ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಅಮೌಂಟ್ ದೇ ಹ್ಯಾವ್ ಇನ್ವೆಸ್ಟೆಡ್ ಇನ್ ದ ಪಾರ್ಟ್ನರ್ಶಿಪ್. ಅಂದ್ರೆ ಅವರು ಕಂಪ್ಲೀಟ್ ಪಾರ್ಟ್ನರ್ಶಿಪ್ ನ ಡೆಡ್ ಮೇಲೆ ಅವರು ರೆಸ್ಪಾನ್ಸಿಬಲ್ ಆಗಿರಲ್ಲ. ಅವರ ಬಂಡವಾಳ ಎಷ್ಟು ಹಾಕಿರ್ತಾರೆ ಅದಕ್ಕೆ ಮಾತ್ರ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂಡ್ ಪ್ರೊಟೆಕ್ಟ್ ಫ್ರಮ್ ದ ಮಿಸ್ಕಂಡಕ್ಟ್ ಆರ್ ನೆಗ್ಲಿಜೆನ್ಸ್ ಆಫ್ ದ ಅದರ್ ಪಾರ್ಟ್ನರ್ ಮಾಡುವಂತ ಮಿಸ್ಕಂಡಕ್ಟ್ ನೆಗ್ಲಿಜೆನ್ಸ್ ಇಂದ ಅವರು ಪ್ರೊಟೆಕ್ಟ್ ಆಗಿರ್ತಾರೆ. ಸೊ ಇದನ್ನ ನಾವು LLP ಅಥವಾ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಕೀ ಫೀಚರ್ಸ್ ಆಫ್ LLP ಬಂದಾಗ ಏನೇನು ಬರುತ್ತೆ? ಸೊ LLP ಇಸ್ ಅ ಸಪರೇಟ್ ಲೀಗಲ್ ಎಂಟಿಟಿ ಡಿಸ್ಟಿಂಗ್ ಫ್ರಮ್ ಇಟ್ಸ್ ಪಾರ್ಟ್ನರ್ಸ್. ಇದು ಪಾರ್ಟ್ನರ್ಸ್ ಇಂದ ಸಪರೇಟ್ ಲೀಗಲ್ ಎಂಟಿಟಿ ಆಗಿರುತ್ತೆ. ಕೇಪಬಲ್ ಆಫ್ ಓನಿಂಗ್ ಅಸೆಟ್ಸ್, incurring liabilities and suing or being sued in its own name. ಸೊ ಅಂದ್ರೆ ಯಾವ ಪಾರ್ಟ್ನರ್ಶಿಪ್ ನಾವು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ರಿಜಿಸ್ಟರ್ ಮಾಡ್ತೀವಿ ಅದು ಅದರ ಹೆಸರಲ್ಲಿ ತನ್ನ ಓನ್ ಅಸೆಟ್ಸ್ ಗಳನ್ನ ಹೋಲ್ಡ್ ಮಾಡಬಹುದು, ಲಯಬಿಲಿಟೀಸ್ ಗಳನ್ನ ಇನ್ಕರ್ ಮಾಡಬಹುದು, ಮತ್ತೆ ಕೋರ್ಟ್ ಕೇಸ್ ಗಳನ್ನ ಕೂಡ ನಡೆಸಬಹುದು. ಸೊ ಇಟ್ ಪ್ರೊವೈಡ್ಸ್ ಅ ಲಿಮಿಟೆಡ್ ಲಯಬಿಲಿಟಿ ಟು ಪಾರ್ಟ್ನರ್ಸ್ ಪ್ರೊಟೆಕ್ಟಿಂಗ್ ದೇರ್ ಪರ್ಸನಲ್ ಅಸೆಟ್ ಫ್ರಮ್ ಬಿಸ್ನೆಸ್ ಡೆಟ್ ಅಂಡ್ ಲಯಬಿಲಿಟಿ. ಸೊ ಇದು ಪಾರ್ಟ್ನರ್ ಗಳಿಗೆ ಲಿಮಿಟೆಡ್ ಲಯಬಿಲಿಟಿನ ಕೊಟ್ಟು ಅವರ ಪರ್ಸನಲ್ ಅಸೆಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್, LLP ಹ್ಯಾಸ್ ಅ ಪರ್ಪೆಕ್ಚುಯಲ್ ಸಕ್ಸೆಷನ್, ಮೀನಿಂಗ್ ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಇರ್ರೆಸ್ಪೆಕ್ಟ್ ಆಫ್ ದ ಚೇಂಜ್ ಇನ್ ದ ಪಾರ್ಟ್ನರ್. ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂದ್ರೆ ಏನು ನೋಡಿ, ಕಂಪನಿ ಮೀನಿಂಗ್ ಅಲ್ಲಿ ನಾವು ನೋಡಿರ್ತೀವಿ ಪರ್ಪೆಕ್ಚುಯಲ್ ಸಕ್ಸೆಷನ್ ಕಾಮನ್ ಸೀಲ್ ಅನ್ನೋ ತರ. ಅಲ್ಲಿ ಏನಾಗುತ್ತೆ, ಯಾರು ಇರ್ಲಿ ಯಾರು ಬಿಡ್ಲಿ ಕಂಪನಿ ಅನ್ನೋದು ನಡೆಯುತ್ತೆ. ಅದೇ ರೀತಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಕೂಡ ಪಾರ್ಟ್ನರ್ಗಳು ಚೇಂಜ್ ಆದ್ರೂ ಕೂಡ ಕಂಪನಿ ಇದು LLP ರನ್ ಆಗುತ್ತೆ. ದೇರ್ ಇಸ್ ನೋ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಟು ಸ್ಟಾರ್ಟ್ ಅಂಡ್ LLP. ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅದು ಬೇಕಾಗಿಲ್ಲ. ನೆಕ್ಸ್ಟ್, ರಿಕ್ವೈರ್ಸ್ ಎ ಮಿನಿಮಮ್ ಆಫ್ 2 ಪಾರ್ಟ್ನರ್ಸ್ ಟು ಫಾರ್ಮ್ ವಿತ್ ನೋ ಅಪ್ಪರ್ ಲಿಮಿಟ್ ಆಫ್ ನಂಬರ್ ಆಫ್ ದ ಪಾರ್ಟ್ನರ್. ಇಲ್ಲಿ ಮಿನಿಮಮ್ 2 ಬೇಕು, ಅಪ್ಪರ್ ಲಿಮಿಟ್ ಇಲ್ಲ. ಸೊ ಇದೆಲ್ಲ ಕೀ ಫೀಚರ್ಸ್ ಆಫ್ LLP ಆಗುತ್ತೆ. ಫರ್ದರ್ ಮುಂದೆ ಬಂದ್ರೆ ಅಟ್ ಲೀಸ್ಟ್ 2 ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಇರಬೇಕಲ್ಲಿ ವಿತ್ 1 ರೆಸಿಡೆಂಟ್ ಇನ್ ಇಂಡಿಯಾ ರೆಸ್ಪಾನ್ಸಿಬಲ್ ಫಾರ್ ಕಂಪ್ಲೈನ್ಸ್ ವಿತ್ LLP ಲಾಸ್. ಸೊ ಒಬ್ಬ ರೆಸಿಡೆಂಟ್ ಇಂಡಿಯಾ ಇರಬೇಕಂದ್ರೆ ಕಂಪ್ಲೈನ್ಸ್ ನ ಫುಲ್ಫಿಲ್ ಮಾಡಕ್ಕೆ LLP ಲಾ ಪ್ರಕಾರ. ಮತ್ತೆ LLP combines the est of partnership management with a company like liability protection, making it especially suitable for professional firms like law, accounting and consulting practices. ಎಲ್ಲದಕ್ಕೂ ಕೂಡ ಇದು ಸೊ ಸೂಟಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ದಿಸ್ ಆರ್ ದ ಕೀ ಫೀಚರ್ಸ್ ಆಫ್ ದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ನೆಕ್ಸ್ಟ್, ಸ್ಟ್ರಕ್ಚರ್ ಅಂಡ್ ಪ್ರೊಸೀಜರ್ ಆಫ್ ಫಾರ್ಮೇಶನ್ ಆಫ್ LLP. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ನ ಫಾರ್ಮ್ ಮಾಡ್ಬೇಕಾದ್ರೆ ಇಂಡಿಯಾದಲ್ಲಿ ಅದರ ಸ್ಟ್ರಕ್ಚರ್ ಏನು, ಅದರ ಪ್ರೊಸೀಜರ್ ಏನು ಅಂತ ನೋಡೋಣ. So the structure and procedure for the formation of LLP in India is governed by the Limited Liability Partnership Act of 2008. ನೋಡಿ, ಇದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ಗವರ್ನ್ ಆಗುತ್ತೆ. 2008 ಪ್ರಕಾರ ಇದು ಗವರ್ನ್ ಆಗುತ್ತೆ. ದ ಪ್ರೋಸೆಸ್ ಈಸ್ ಡಿಸೈನ್ಡ್ ಟು ಕಂಬೈನ್ ದ ಬೆನಿಫಿಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂಡ್ ದ ಲಿಮಿಟೆಡ್ ಲಯಬಿಲಿಟಿ ಫೀಚರ್ಸ್ ಆಫ್ ಎ ಕಂಪನಿ. ಸೊ ಇದರ ಪ್ರೋಸೆಸ್ ಏನಾಗುತ್ತೆ, ಡಿಸೈನ್ ಟು ಕಂಬೈನ್ ದ ಬೆನಿಫಿಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ, ಮತ್ತೆ ಲಿಮಿಟೆಡ್ ಲಯಬಿಲಿಟಿ ಫೀಚರ್ಸ್ ಆಫ್ ಎ ಕಂಪನಿ ಕೂಡ ಇದಕ್ಕೆ ಇರುತ್ತೆ. ಎರಡನ್ನೂ ಕೂಡ ಪ್ರೋಸೆಸ್ ನ ಡಿಸೈನ್ ಮಾಡಿದ್ದಾರೆ. ಸೊ ಸ್ಟ್ರಕ್ಚರ್ ಆಫ್ LLP ಬಂದಾಗ ಏನಿರುತ್ತೆ, LLP ರಿಕ್ವೈರ್ಸ್ ಅ ಮಿನಿಮಮ್ 2 ಪಾರ್ಟ್ನರ್ಸ್, ಕ್ಯಾನ್ ಬಿ ಇಂಡಿವಿಜುವಲ್ಸ್ ಆರ್ ಎ ಕಾರ್ಪೊರೇಟ್ ಬಾಡೀಸ್ ಆಗಿರ್ಬೋದು. ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 2 ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಇರಬೇಕು ವಿತ್ ಅಟ್ ಲೀಸ್ಟ್ 1 ಬೀಯಿಂಗ್ ಅನ್ ಇಂಡಿಯನ್ ರೆಸಿಡೆಂಟ್ ಆಗಿರ್ಬೇಕು ಅಲ್ಲಿ. ನೆಕ್ಸ್ಟ್, ಪಾರ್ಟ್ನರ್ಸ್ ಎಂಜಾಯ್ ಲಿಮಿಟೆಡ್ ಲಯಬಿಲಿಟಿ ಎಂಜಾಯ್ ಮಾಡ್ತಾರೆ, ಮೀನಿಂಗ್ ದೇರ್ ಪರ್ಸನಲ್ ಅಸೆಟ್ ಆರ್ ಪ್ರೊಟೆಕ್ಟೆಡ್ ಬಿಯಾಂಡ್ ದೇರ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. ಅವ್ರ ಪರ್ಸನಲ್ ಅಸೆಟ್ಗೂ ಬಿಸ್ನೆಸ್ ಇದಕ್ಕೂ ಸಂಬಂಧ ಇಲ್ಲ. LLP is a separate legal entity capable of owning property, suing or being sued. ಅಂದ್ರೆ ಕೋರ್ಟ್ ಕೇಸಸ್ಗಳನ್ನ ಅದು ಸ್ವಂತವಾಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅದಕ್ಕೆ ಇರುತ್ತೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಗೆ. ಸೊ ಪ್ರೊಸೀಜರ್ ಫಾರ್ ಫಾರ್ಮೇಶನ್ ಆಫ್ LLP ಇನ್ ಇಂಡಿಯಾ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಸ್ ನ ಫಾರ್ಮ್ ಮಾಡ್ಬೇಕಂದ್ರೆ, ಪಾರ್ಟ್ನರ್ಶಿಪ್ ನ ಫಾರ್ಮ್ ಮಾಡ್ಬೇಕಂದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು? ಫಸ್ಟ್, obtaining digital signature certificate, DSC certificate ಅಂತ ಹೇಳ್ತೀವಿ. ಆಲ್ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಮಸ್ಟ್ ಅಕ್ವೈರ್ ಕ್ಲಾಸ್ 3 DSC from government certified agencies since all documents are filed online digitally
ಸೈನ್ಡ್. ಸೊ ಪ್ರತಿಯೊಬ್ಬರು ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ನ ಪಡ್ಕೋಬೇಕು ಗವರ್ನಮೆಂಟ್ ಸರ್ಟಿಫೈಡ್ ಏಜೆನ್ಸಿಯಿಂದ. ನೆಕ್ಸ್ಟ್ ಅಪ್ಲೈ ಫಾರ್ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್, ಡಿನ್ ಅಂತ ಹೇಳ್ತೀವಿ. ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಅವರು ತಗೋಬೇಕಾಗುತ್ತೆ. ಪಾರ್ಟ್ನರ್ಸ್ who don't have DIN must apply for them through the MCA Ministry of Corporate Affairs portal ಅಲ್ಲಿ ಅಪ್ಲೈ ಮಾಡಿ ಡೈರೆಕ್ಟರ್ಸ್ ಐಡೆಂಟಿಫಿಕೇಶನ್ ನಂಬರ್ ತಗೋಬೇಕು. ಇಟ್ ಇಸ್ ಯೂನಿಕ್ ಐಡೆಂಟಿಫಿಕೇಶನ್ ಫಾರ್ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಗಳಿಗೆ. ಕಂಪನಿ ಕೂಡ ಡಿನ್ ಇರುತ್ತೆ ಕಂಪನಿಯ ಡೈರೆಕ್ಟರ್ಗಳಿಗೆ, ಅದೇ ರೀತಿ ಇಲ್ಲಿ LLP ಕೂಡ ಪಾರ್ಟ್ನರ್ಸ್ಗೆ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ನ ಕೊಡ್ತಾರೆ. ನೆಕ್ಸ್ಟ್ ನೇಮ್ ರಿಸರ್ವೇಶನ್, ನೇಮ್ ನ ರಿಸರ್ವೇಶನ್ ಮಾಡಬೇಕು. ದ ಪ್ರಪೋಸ್ ಎ ಯೂನಿಕ್ ನೇಮ್ ಫಾರ್ ದ LLP ವಯಾ ದ ರನ್ LLP ದ ರಿಸರ್ವ್ ಯೂನಿಕ್ ನೇಮ್ ಫಾರ್ಮ್. ಸೊ ನಾವು ಒಂದು ನೇಮ್ ನ ಇಡಬೇಕಾಗುತ್ತೆ LLP ಗೆ. ನೇಮ್ ನ ತಗೊಳೋದು, ರಿಸರ್ವೇಶನ್ ಮಾಡೋದು. ದ ನೇಮ್ ಮಸ್ಟ್ ಬಿ ಅಡೇಟ್ ಟು ದ MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್ ಗೈಡ್ಲೈನ್ಸ್ ಅಂಡ್ ಡಿಸ್ಟಿಂಕ್ಟ್ ಫ್ರಮ್ ಎಕ್ಸಿಸ್ಟಿಂಗ್ ಎಂಟಿಟೀಸ್. ಎಕ್ಸಿಸ್ಟಿಂಗ್ ಎಂಟಿಟಿಗಿಂತ ಬೇರೆ ಇರಬೇಕು. ಓಕೆ, ನೆಕ್ಸ್ಟ್ ಅಂದ್ರೆ ಸೇಮ್ ನೇಮ್ ನ ಇಡಬಾರ್ದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒನ್ಸ್ ಅಪ್ರೂವ್ಡ್ ದ ನೇಮ್ ದ ರಿಸರ್ವೇಶನ್ ಇಸ್ ವ್ಯಾಲಿಡ್ ಫಾರ್ 3 months. ನೇಮ್ ಒಂದ್ಸತಿ ಅಪ್ರೂವ್ ಆದ್ರೆ 3 ತಿಂಗಳು ವ್ಯಾಲಿಡ್ ಇರುತ್ತೆ. ಸೊ 3 ತಿಂಗಳವರೆಗೂ ನಾವು ಫಾರ್ಮ್ ಮಾಡಲಿಲ್ಲ ಅಂದ್ರೆ ಮತ್ತದು ವ್ಯಾಲಿಡಿಟಿ ಹೋಗುತ್ತೆ. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ನೇಮ್ ಆದ್ಮೇಲೆ ದ ಫೈಲ್ ಫಾರ್ಮ್, ದ ಫ್ಲಿಪ್ ಇನ್ಕಾರ್ಪೊರೇಷನ್ ಫಾರ್ಮ್ ನ ಫೈಲ್ ಮಾಡಬೇಕು. ಸಬ್ಮಿಟ್ ದ ಫಾರ್ಮ್ ಫಾರ್ ಇನ್ಕಾರ್ಪೊರೇಷನ್ ಆಫ್ LLP. ಓಕೆ, ಸೊ ಅಲ್ಲಿ LLP ನ ಇನ್ಕಾರ್ಪೊರೇಷನ್ ಮಾಡಕ್ಕೆ ಫಾರ್ಮ್ ನ ಫೈಲ್ ಮಾಡಬೇಕು. ವಿತ್ ಡೀಟೇಲ್ಸ್ ಆಫ್ ದ ಪಾರ್ಟ್ನರ್ಸ್, ರಿಜಿಸ್ಟರ್ಡ್ ಆಫೀಸ್ ಅಂಡ್ ಕಾಂಟ್ರಿಬ್ಯೂಷನ್ಸ್ ಎಲ್ಲದನ್ನ ಕೂಡ ಇನ್ಫಾರ್ಮೇಶನ್ ಕೊಡಬೇಕು. ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ನ ಪೇ ಮಾಡಿ. ಒನ್ಸ್ ಅಪ್ರೂವ್ಡ್ ಎ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇಶ್ಯೂಡ್ ಬೈ ದ ರಿಜಿಸ್ಟರ್ ಆಫ್ ದಿ ಕಂಪನಿ. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಡ್ತಾರೆ. ನೆಕ್ಸ್ಟ್ ಡ್ರಾಫ್ಟ್ ಅಂಡ್ ಸಬ್ಮಿಟ್ ದ LLP ಅಗ್ರಿಮೆಂಟ್ ನ ಸಬ್ಮಿಟ್ ಮಾಡಬೇಕು. ಸ್ಟೇಕ್ ಹೋಲ್ಡರ್ಸ್ ಡ್ರಾಫ್ಟ್ ಅಂಡ್ LLP ಅಗ್ರಿಮೆಂಟ್ ಔಟ್ಲೈನಿಂಗ್ ರೋಲ್ಸ್, ರೈಟ್ಸ್, ಡ್ಯೂಟೀಸ್, ಪ್ರಾಫಿಟ್ ಶೇರಿಂಗ್ ಅಂಡ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಎಲ್ಲದ್ರ ಬಗ್ಗೆನೂ ಅವರಲ್ಲಿ ಡ್ರಾಫ್ಟ್ ಮಾಡಿ ಅದನ್ನ ಅಗ್ರಿಮೆಂಟ್ ನ ಮಾಡಬೇಕಾಗುತ್ತೆ, ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದ ಅಗ್ರಿಮೆಂಟ್ ಮಸ್ಟ್ ಬಿ ಫೈಲ್ಡ್ ವಿತ್ ದ MCA Ministry of Corporate Affairs within 30 days of incorporation and should be on a stamp paper. Within 30 days ಒಳಗಡೆ ಅದನ್ನ Ministry of Corporate Affairs ಗೆ ಫೈಲ್ ಮಾಡಬೇಕು. ವಿತ್ ಸ್ಟಾಂಪ್ ಪೇಪರ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲೈ ಫಾರ್ ಪ್ಯಾನ್ ಅಂಡ್ ಟ್ಯಾನ್. ಅದಾದ್ಮೇಲೆ ದ ಪೋಸ್ಟ್ ಇನ್ಕಾರ್ಪೊರೇಷನ್ ಒಬ್ಟೈನ್ ದ ಪರ್ಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್ ಅಂಡ್ ಟ್ಯಾಕ್ಸ್ ರಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಟ್ಯಾನ್ ಫಾರ್ ದ ಟ್ಯಾಕ್ಸ್ ಪರ್ಪಸ್ ಆಫ್ ದ LLP. ಓಕೆ, ಸೊ ಇದಿಷ್ಟು ಕೂಡ LLP ಯಾವ ರೀತಿ ಫಾರ್ಮ್ ಆಗುತ್ತೆ, ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕೋದು LLP ಅನ್ನೋದ್ರ ಬಗ್ಗೆ ಹೇಳಿದೀವಿ. ನೆಕ್ಸ್ಟ್ ಲೀಗಲ್ ಫ್ರೇಮ್ವರ್ಕ್ ಇನ್ ಇಂಡಿಯಾ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫಾರ್ಮ್ LLP ಲೀಗಲ್ ಫ್ರೇಮ್ವರ್ಕ್ ಯಾವ ರೀತಿ ಇದೆ. ಸೊ ಲೀಗಲ್ ಫ್ರೇಮ್ವರ್ಕ್ ಬಂದಾಗ ಗವರ್ನರ್ಡ್ ಬೈ ದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 2008 ಅಲ್ಲಿ ಇದು ಗವರ್ನ್ ಆಗಿರುತ್ತೆ. ಸೊ LLPs ಆರ್ ರಿಜಿಸ್ಟರ್ಡ್ ವಿತ್ ರಿಜಿಸ್ಟರ್ ಆಫ್ ಕಂಪನಿ ರಿಜಿಸ್ಟರ್ ಆಗುತ್ತೆ. ಪಾರ್ಟ್ನರ್ಸ್ ಲಯಬಿಲಿಟಿ ಇಸ್ ಲಿಮಿಟೆಡ್ ಟು ದೇರ್ ಅಗ್ರೀಡ್ ಕಾಂಟ್ರಿಬ್ಯೂಷನ್ ಗೆ ಅದು ಲಿಮಿಟ್ ಆಗಿರುತ್ತೆ. LLPs ಎಂಜಾಯ್ ಫ್ಲೆಕ್ಸಿಬಿಲಿಟಿ ಇನ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ವಿತೌಟ್ ದ ಕಾಂಪ್ಲೆಕ್ಸ್ ಕಂಪ್ಲೈನ್ಸ್ ಆಫ್ ದಿ ಕಂಪನೀಸ್ ಬಟ್ ಹ್ಯಾವ್ ಅಡೇರ್ ಟು ಫೈಲಿಂಗ್ ಅಂಡ್ ಡಿಸ್ಕ್ಲೋಸರ್ ನಾರ್ಮ್ಸ್ ಅಂಡರ್ ದ ಆಕ್ಟ್. ಇಲ್ಲಿ LLPಗಳು ಎಂಜಾಯ್ ದ ಫ್ಲೆಕ್ಸಿಬಿಲಿಟಿ ಎಂಜಾಯ್ ಮಾಡ್ತಾರೆ, ಇಂಟರ್ನಲ್ ಮ್ಯಾನೇಜ್ಮೆಂಟ್ ವಿತೌಟ್ ಎನಿ ಕಾಂಪ್ಲೆಕ್ಸ್ ಕಂಪ್ಲೈನ್ಸ್ ಆಫ್ ಕಂಪನೀಸ್ ಲೆಕ್ಕ ತಗೊಂಡ್ರೆ. ಬಟ್ ದೇ ಹ್ಯಾವ್ ಅಡೇರ್ ಟು ಫೈಲ್ ದ ಡಿಸ್ಕ್ಲೋಸರ್ಗಳನ್ನು ಅವರು ಕರೆಕ್ಟ್ ಫೈಲ್ ಮಾಡಲೇಬೇಕು. LLP ಹ್ಯಾಸ್ ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂಡ್ ಸಪರೇಟ್ ಲೀಗಲ್ ಎಂಟಿಟಿ ಸ್ಟೇಟಸ್. ಅದು ಕಂಟಿನ್ಯೂ ಆಗುತ್ತೆ. ಸೊ ಯಾವುದೇ ಪಾರ್ಟ್ನರ್ ಬಿಟ್ಟರು LLP ಅನ್ನೋದು ಅದು ಮುಂದುವರಿತಾ ಇರುತ್ತೆ, ಮತ್ತೆ ಅದು ಸಪರೇಟ್ ಲೀಗಲ್ ಎಂಟಿಟಿ ಆಗಿ ರೋಲ್ ನ ಪ್ಲೇ ಮಾಡಬಹುದು. ನೋ ಅಪ್ಪರ್ ಲಿಮಿಟ್ ಆನ್ ನಂಬರ್ ಆಫ್ ಪಾರ್ಟ್ನರ್ಸ್ಗೆ ಲಿಮಿಟ್ ಇಲ್ಲ, ಅಪ್ಪರ್ ಲಿಮಿಟ್ ಇಲ್ಲ. ಸೊ ಮಿನಿಮಮ್ 2 ಜನ. ಸೊ LLPs ರಿಲ್ಯಾಕ್ಸ್ ಕಂಪ್ಲೇನ್ಸ್ ಕಂಪೇರ್ ಟು ದ ಕಂಪನೀಸ್. ಕಂಪೇರ್ ಮಾಡಿದ್ರೆ ಕಂಪ್ಲೇನ್ಸ್ ಕಡಿಮೆ ಇಲ್ಲಿ, ಬಟ್ ರಿಕ್ವೈರ್ಡ್ ರೆಗ್ಯುಲೇಟರಿ ಅಡೇರೆನ್ಸ್ ನ ಫಾಲೋ ಮಾಡಬೇಕು. LLP ಆರ್ ಸೂಟಬಲ್ ಫಾರ್ ಪ್ರೊಫೆಷನಲ್ ಸರ್ವಿಸಸ್, ಸ್ಟಾರ್ಟ್ಅಪ್ಸ್ ಅಂಡ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಇದು ಸೂಟಬಲ್ ಆಗುತ್ತೆ. ಎಕ್ಸಾಂಪಲ್, ಇಫ್ A and B form an LLP limited liability partnership, contribute 5 lakh each, they are liable only up to the amount of. If the LLP incurs debt beyond this, the creditors cannot claim their ಪರ್ಸನಲ್ ಅಸೆಟ್. ಅವ್ರ ಪರ್ಸನಲ್ ಅಸೆಟ್ ನ ಕ್ಲೈಮ್ ಮಾಡಕ್ ಆಗಲ್ಲ. 5 ಲಕ್ಷದವರೆಗೂ ಮಾತ್ರ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅಂತ ಇಲ್ಲಿ ಎಕ್ಸಾಂಪಲ್ ಆಗಿ ನಾವು ಹೇಳಿದ್ವಿ ಯಾವ ರೀತಿ LLP ಅನ್ನೋದು ರೋಲ್ ನ ಪ್ಲೇ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಲಿಮಿಟೆಡ್ ಲಯಬಿಲಿಟಿ ಆಕ್ಟ್ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 2008. ಓಕೆ, ಅಂಡ್ LLP. ನೆಕ್ಸ್ಟ್ ದ ಕಾಂಪಿಟೇಷನ್ ಆಕ್ಟ್ 2002. ಓಕೆ, ಕಾಂಪಿಟೇಷನ್ ಆಕ್ಟ್ 2002. ಸೊ ಇದನ್ನ ಬಿಸ್ನೆಸ್ ಎನ್ವೈರನ್ಮೆಂಟ್ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ, ಸಬ್ಜೆಕ್ಟ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ. ಇಲ್ಲಿ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ಕಾಂಪಿಟೇಷನ್ ಆಕ್ಟ್ 2002 is an important legislation enacted by the Indian Parliament to promote the sustained fair competition in the market. ಸೊ ಫೇರ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಮತ್ತೆ ಫೇರ್ ಕಾಂಪಿಟೇಷನ್ ಆಗಬೇಕು ಅಂದ್ರೆ ಪ್ರಿವೆಂಟ್ ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್. ಇಲ್ಲಿ ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸ್ ನ ಅವಾಯ್ಡ್ ಮಾಡಬೇಕು. ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ಇಂಟ್ರೆಸ್ಟ್, ಕನ್ಸ್ಯೂಮರ್ ನ ಪ್ರೊಟೆಕ್ಟ್ ಮಾಡಬೇಕು. ಅಂಡ್ ಎನ್ಶೋರ್ ದ ಫ್ರೀಡಮ್ ಆಫ್ ಟ್ರೇಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಟ್ರೇಡ್ ಫ್ರೀ ಆಗಿ ನಡಿಬೇಕು. ಓಕೆ, ಇದೆಲ್ಲ ಉದ್ದೇಶದಿಂದ ಕಾಂಪಿಟೇಷನ್ ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಟ್ ರೀಪ್ಲೇಸ್ ದ ಓಲ್ಡರ್
MRTP ಆಕ್ಟ್, ಮೊನೋಪೊಲಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ 1969 ನ ರೀಪ್ಲೇಸ್ ಮಾಡುತ್ತೆ, ವಿಚ್ ವಾಸ್ ಇನ್ಅಡಿಕ್ವೇಟೆಡ್ ಟು ಅಡ್ರೆಸ್ ದ ಮಾಡರ್ನ್ ಎಕನಾಮಿಕ್ ಚಾಲೆಂಜಸ್ ನ ಅಡ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅದರಿಂದ ಅದನ್ನ ರೀಪ್ಲೇಸ್ ಮಾಡ್ತಾರೆ. ಅಂಡ್ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಫುಲ್ಲಿ ಇನ್ 2009 ಅಲ್ಲಿ ಇದು ಎಫೆಕ್ಟ್ ಕೇಮ್ ಇನ್ ಟು ಫೋರ್ಸ್ ಬರುತ್ತೆ. ಅಂಡ್ ಎನ್ಫೋರ್ಸ್ಡ್ ಬೈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಇದನ್ನ ಎನ್ಫೋರ್ಸ್ ಮಾಡೋದು ಯಾರು ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, CCI ಅಂತ ಕರಿತೀವಿ. ನೋಡಿ, ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಯರ್, ಆಮೇಲೆ ಯಾರು ಅದನ್ನ ಎನ್ಫೋರ್ಸ್ ಮಾಡ್ತಾರೆ, ಯಾರನ್ನ ಅದು ರೀಪ್ಲೇಸ್ ಮಾಡ್ತಾರೆ. ನೋಡಿ, ಇದು ರೀಪ್ಲೇಸ್ ಮಾಡಿದ್ದು ಮೊನೋಪೊಲಿಸ್ಟಿಕ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಆಫ್ 1969 ಅಂತ ಕರೀತಾರೆ. ಇದ್ರ ಹಿಂದೆ ಇದ್ದಂತ ಆಕ್ಟ್ ಇದು. ಓಕೆ, ಅದನ್ನ MRTP ಆಕ್ಟ್ ಅಂತ ಕರಿತೀವಿ ಶಾರ್ಟ್ ಅಲ್ಲಿ. ಓಕೆ, ಸೊ ಇದು ಕಾಂಪಿಟೇಷನ್ ಆಕ್ಟ್ ಯಾವ ರೀತಿ ಬಂತು ಇಂಡಿಯಾದಲ್ಲಿ ಅಂತ. ಆಬ್ಜೆಕ್ಟಿವ್ ಏನು, ಇದ್ರ ಉದ್ದೇಶ ಏನು? ಆಬ್ಜೆಕ್ಟಿವ್ಸ್ ಆಫ್ ದಿ ಕಾಂಪಿಟೇಷನ್ ಆಕ್ಟ್ 2002 ಟು ಎಲಿಮಿನೇಟ್ ದ ಪ್ರಾಕ್ಟೀಸಸ್ ದಟ್ ಹ್ಯಾವ್ ಬಿನ್ ಅಪ್ಲಿಕಬಲ್ ಅಡ್ವರ್ಸ್ ಎಫೆಕ್ಟ್ ಆನ್ ಕಾಂಪಿಟೇಷನ್. ಸೊ ಅಡ್ವರ್ಸ್ ಎಫೆಕ್ಟ್ ಆಗಬಾರ್ದು ಕಾಂಪಿಟೇಷನ್, ಅದನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋದ್ರ ಒಂದು ಆಬ್ಜೆಕ್ಟಿವ್. ನೆಕ್ಸ್ಟ್, ಟು ಪ್ರಾಹಿಬಿಟ್ ದ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಸಚ್ ಆಸ್ ದ ಕಾರ್ಟಲ್ಸ್, ಪ್ರೈಸ್ ಫಿಕ್ಸಿಂಗ್, ಬಿಡ್ ರಿಗಿಂಗ್, ಮಾರ್ಕೆಟ್ ಶೇರಿಂಗ್ ಅಂಡ್ ಪ್ರೊಡಕ್ಷನ್ ಲಿಮಿಟೇಷನ್. ಸೊ ಇಲ್ಲೇನಾಗುತ್ತೆ, ಸೊ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ಗಳು ಮಾಡ್ಕೊಂತಾರೆ. ಓಕೆ, ಸೊ ಇಲ್ಲಿ ಪ್ರೈಸ್ ಫಿಕ್ಸ್ ಮಾಡ್ಕೊಳ್ಳೋಂಥದ್ದು, ಅವ್ರದೇ ಒಂದು ಕಾರ್ಟಲ್ಸ್ಗಳನ್ನ ಹ್ಯಾಂಡಲ್ ಮಾಡೋದು, ಓಕೆ, ಬಿಡ್ ರಿಗಿಂಗ್ ಮಾಡುವಂಥದ್ದು, ಓಕೆ, ಮಾರ್ಕೆಟ್ ಶೇರಿಂಗ್ ನ ಮಾಡ್ಕೊಳ್ಳೋಂಥದ್ದು, ಓಕೆ, ಇದೆಲ್ಲದು ಕೂಡ ಸೊ ಪ್ರೊಡಕ್ಷನ್ ನ ಕಡಿಮೆ ಮಾಡಿ ಪ್ರೈಸ್ ನ ರೈಸ್ ಮಾಡೋದು, ಎಲ್ಲ ನೋಡಿ ಇದೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಓಕೆ, ನೆಕ್ಸ್ಟ್, ಟು ಪ್ರಿವೆಂಟ್ ದ ಅಬ್ಯೂಸ್ ಆಫ್ ದ ಡಾಮಿನೆಂಟ್ ಮಾರ್ಕೆಟ್ ಪೊಸಿಷನ್ಸ್ ಬೈ ಎಂಟರ್ಪ್ರೈಸಸ್. ಸೊ ಡಾಮಿನೆಂಟ್ ಮಾರ್ಕೆಟ್ ಪೊಸಿಷನ್ ಮಾಡ್ಕೋತಾರೆ ಕೆಲವು ಏರಿಯಾದಲ್ಲಿ, ಅದನ್ನ ಪ್ರಿವೆಂಟ್ ಮಾಡಬೇಕು. ಸಚ್ ಆಸ್ ದ ಪ್ರೆಡೆಟರಿ ಪ್ರೈಸಿಂಗ್ ಆರ್ ಡಿಸ್ಕ್ರಿಮಿನೇಟರಿ ಟ್ರೇಡ್ ಪ್ರಾಕ್ಟೀಸಸ್ ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್, ಟು ರೆಗ್ಯುಲೇಟ್ ದ ಕಾಂಬಿನೇಷನ್ಸ್, ಮರ್ಜರ್ಸ್, ಅಕ್ವಿಸಿಷನ್ಸ್ ದಟ್ ಮೇ ಲೀಡ್ ಟು ದ ಅಪ್ರಿಸಿಡಬಲ್ ಅಡ್ವರ್ಸ್ ಎಫೆಕ್ಟ್ ಆನ್ ದ ಕಾಂಪಿಟೇಷನ್. ಇದ್ರ ಮೇಲೆ ಕಾಂಪಿಟೇಷನ್ ಮೇಲೆ ಅಡ್ವರ್ಸ್ ಎಫೆಕ್ಟ್ ಮಾಡ್ತಾರೆ, ಅದರಿಂದ ಅದನ್ನ ರೆಗ್ಯುಲೇಟ್ ಮಾಡೋದು. ಸುಮ್ಮನೆ ಮರ್ಜರ್ಸ್ ಅಕ್ವಿಸಿಷನ್ ಮಾಡ್ಕೋಬಾರದು, ಪರ್ಮಿಷನ್ ತಗೊಂಡು ಲೀಗಲ್ ಆಗೋದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಟು ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ಇಂಟ್ರೆಸ್ಟ್ ಬೈ ಎನ್ಶೂರಿಂಗ್ ದ ಫೈರ್ ಪ್ರೈಸಸ್, ಬೆಟರ್ ಕ್ವಾಲಿಟಿ ಅಂಡ್ ಡೈವರ್ಸಿಫೈಡ್ ಚಾಯ್ಸಸ್. ಕನ್ಸ್ಯೂಮರ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡಬೇಕು, ಅವರಿಗೆ ಫೈರ್ ಪ್ರೈಸ್ ಸಿಗಬೇಕು, ಬೆಟರ್ ಕ್ವಾಲಿಟಿ ಸಿಗಬೇಕು ಅಂಡ್ ಡೈವರ್ಸಿಫೈಡ್ ಚಾಯ್ಸಸ್ ಅವರಿಗೆ ಇರಬೇಕು. ನೆಕ್ಸ್ಟ್, ಟು ಪ್ರಮೋಟ್ ಅಂಡ್ ಸಸ್ಟೈನ್ ಕಾಂಪಿಟೇಷನ್ ಇಂಡಿಯನ್ ಮಾರ್ಕೆಟ್. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಸಸ್ಟೈನ್ ಆಗಬೇಕು. ದಸ್ ಫೋಸ್ಟರಿಂಗ್ ದ ಎಕನಾಮಿಕ್ ಗ್ರೋತ್ ಅಂಡ್ ಎಫಿಷಿಯನ್ಸಿ. ಎಕನಾಮಿಕ್ ಗ್ರೋತ್ ಮತ್ತೆ ಎಫಿಷಿಯನ್ಸಿ ಅದರಿಂದ ಆಗುತ್ತೆ. ಓಕೆ, ಅದೆಲ್ಲದು ಕೂಡ ಆಬ್ಜೆಕ್ಟಿವ್ಸ್ ಆಫ್ ದ ಕಾಂಪಿಟೇಷನ್ ಆಕ್ಟ್ ಬರುತ್ತೆ. ನೆಕ್ಸ್ಟ್, ಮೈನ್ ಪ್ರಾವಿಷನ್ಸ್ ಆಫ್ ದ ಕಾಂಪಿಟೇಷನ್ ಆಕ್ಟ್ 2002. ಕಾಂಪಿಟೇಷನ್ ಆಕ್ಟ್ 2002 ನ ಮೈನ್ ಪ್ರಾವಿಷನ್ಸ್ ಏನು? ದ ಮೈನ್ ಪ್ರಾವಿಷನ್ ಆಫ್ ದ ಕಾಂಪಿಟೇಷನ್ ಆಕ್ಟ್ 2002 ಆರ್ ದ ಡಿಸೈನ್ಡ್ ಟು ಪ್ರಮೋಟ್ ಅಂಡ್ ಸಸ್ಟೈನ್ ದ ಫೇರ್ ಕಾಂಪಿಟೇಷನ್ ಇನ್ ಇಂಡಿಯನ್ ಮಾರ್ಕೆಟ್, ಪ್ರಿವೆಂಟ್ ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ ಅಂಡ್ ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕೀ ಪ್ರಾವಿಷನ್ಸ್ ಬಂದಾಗ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, CCI ಇದರ ಕೀ ಕಾಂಪಿಟೆನ್ಸ್ ಬರುತ್ತೆ. ಅಂಡ್ ಇಂಡಿಪೆಂಡೆಂಟ್ ಸ್ಟ್ಯಾಚ್ಯುಟರಿ ಬಾಡಿ ಟು ಎನ್ಫೋರ್ಸ್ ಆಕ್ಟ್ಸ್ ಪ್ರಾವಿಷನ್ ಎನ್ಫೋರ್ಸ್ ಮಾಡ್ತಿರೋ. ನೆಕ್ಸ್ಟ್, ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ಸ್ ಇರುತ್ತೆ, ಅಲ್ಲಿ ಸೆಕ್ಷನ್ 3 ಔಟ್ಲೇಸ್ ದ ಅಗ್ರಿಮೆಂಟ್ಸ್ ದಟ್ ರಿಸ್ಟ್ರಿಕ್ಟ್ ದ ಕಾಂಪಿಟೇಷನ್ ರಿಸ್ಟ್ರಿಕ್ಟ್ ಮಾಡುತ್ತೆ. ನೆಕ್ಸ್ಟ್, ಅಬ್ಯೂಸ್ ಆಫ್ ದ ಡಾಮಿನೆನ್ಸ್, ಸೆಕ್ಷನ್ 4 ಪ್ರಾಹಿಬಿಟ್ಸ್ ಡಾಮಿನೆಂಟ್ ಎಂಟರ್ಪ್ರೈಸಸ್ ಫ್ರಮ್ ಅನ್ಫೇರ್ ಪ್ರಾಕ್ಟೀಸಸ್. ಕೆಲವು ಡಾಮಿನೆಂಟ್ ಎಂಟರ್ಪ್ರೈಸ್ ಅನ್ಫೇರ್ ಪ್ರಾಕ್ಟೀಸ್ ನ ಮಾಡದೇ ಇರೋ ತರ ಅವರು ಕಂಟ್ರೋಲ್ ಮಾಡ್ತಾರೆ. ನೆಕ್ಸ್ಟ್, ರೆಗ್ಯುಲೇಷನ್ ಆಫ್ ಕಾಂಬಿನೇಷನ್, ಸೆಕ್ಷನ್ 5 and 6 ರೆಗ್ಯುಲೇಟ್ ದ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಟು ಗಾರ್ಡ್ ದ ಎಗೇನೆಸ್ಟ್ ಮೊನೋಪೊಲೀಸ್. ಅಂದ್ರೆ ಏನಾಗುತ್ತೆ, ಎಲ್ಲ ಮರ್ಜ್ ಅಕ್ವಿಸಿಷನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕೊನೆಗೆ ಒಬ್ಬರೇ ಉಳ್ಕೋತಾರೆ ಮಾರ್ಕೆಟ್ ಅಲ್ಲಿ, ಅವರು ಮೊನೋಪೊಲಿ ಪ್ರೈಸ್ ಫಿಕ್ಸ್ ಮಾಡೋ ಚಾನ್ಸಸ್ಗಳು ಕೂಡ ಇರುತ್ತೆ. ನೆಕ್ಸ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್. ದ ಆಕ್ಟ್ ಅಲ್ಟಿಮೇಟ್ಲಿ ಬೆನಿಫಿಟ್ಸ್ ಕನ್ಸ್ಯೂಮರ್ ಬೈ ಮೇಂಟೈನಿಂಗ್ ದ ಕಾಂಪಿಟೇಟಿವ್ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಅವರು ಮೇಂಟೈನ್ ಮಾಡಿ ಕನ್ಸ್ಯೂಮರ್ ಪ್ರೊಟೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಪ್ರಮೋಷನ್ ಆಫ್ ಅವೇರ್ನೆಸ್ ಪ್ರಮೋಟ್ ಮಾಡ್ತಾರೆ. ದ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಆಲ್ಸೋ ಎಜುಕೇಟ್ಸ್ ಅಂಡ್ ಅಡ್ವೊಕೇಟ್ಸ್ ದ ಕಾಂಪಿಟೇಷನ್ ಅವೇರ್ನೆಸ್ ಅಂಡ್ ಪಾಲಿಸಿನ ಎಜುಕೇಟ್ ಮತ್ತೆ ಅಡ್ವೊಕೇಟ್ ನ ಮಾಡ್ತಾರೆ. ಸೊ ದಿಸ್ ಆರ್ ದ ರೋಲ್ ಆಫ್ ದ ಕಾಂಪಿಟೇಷನ್ ಆಕ್ಟ್ ಆಫ್ 2002. ನೆಕ್ಸ್ಟ್, ರೋಲ್ ಆಫ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, CCI ನ ರೋಲ್ ಏನು? ಇನ್ವೆಸ್ಟಿಗೇಟ್ಸ್ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ಸ್ ಅಂಡ್ ಅಬ್ಯೂಸ್ ಆಫ್ ಡಾಮಿನೆನ್ಸ್. ಏನಾದರೂ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಇದ್ರೆ ಅಥವಾ ಅಬ್ಯೂಸ್ ಇದ್ರೆ ಅದನ್ನ ಚೆಕ್ ಮಾಡುವಂಥದ್ದು. ರಿವ್ಯೂಸ್ ದ ಕಾಂಬಿನೇಷನ್ಸ್ ಅಂಡ್ ಎಕ್ಸೀಡ್ಸ್ ದ ಪ್ರಿಸ್ಕ್ರೈಬ್ಡ್ ಥ್ರೆಶೋಲ್ಡ್. ಕಾಂಬಿನೇಷನ್ಸ್ ಗಳನ್ನ ಚೆಕ್ ಮಾಡೋದು, ಮತ್ತೆ ಏನಾದ್ರು ಪ್ರಿಸ್ಕ್ರೈಬ್ಡ್ ಥ್ರೆಶೋಲ್ಡ್ ನ ಎಕ್ಸೀಡ್ ಆಗಿದೆ ಅದನ್ನ ಚೆಕ್ ಮಾಡಬೇಕು. ನೆಕ್ಸ್ಟ್, ಪಾಸಸ್ ಆರ್ಡರ್ಸ್ ಅಂಡ್ ಇಂಪೋಸ್ ಪೆನಾಲ್ಟೀಸ್. ಆರ್ಡರ್ನ ಪಾಸ್ ಮಾಡೋದು ಮತ್ತೆ ಪೆನಾಲ್ಟಿನ ಇಂಪೋಸ್ ಮಾಡೋದು ಟು ಮೇಂಟೈನ್ ಮಾರ್ಕೆಟ್ ಕಾಂಪಿಟೇಷನ್. ನೆಕ್ಸ್ಟ್, ದ ಅಡ್ವೈಸಸ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಆನ್ ಕಾಂಪಿಟೇಷನ್ ರಿಲೇಟೆಡ್ ಮ್ಯಾಟರ್ಸ್ಗೆ ಅಡ್ವೈಸ್ ಮಾಡ್ತಾರೆ. ಪ್ರಮೋಟ್ಸ್ ಕಾಂಪಿಟೇಷನ್ ಅಡ್ವೊಕೇಸಿ ಅಂಡ್ ಅವೇರ್ನೆಸ್ ಅಕ್ರಾಸ್ ಇಂಡಸ್ಟ್ರಿಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಇದೆಲ್ಲದೂ ಕೂಡ ಕಾಂಪಿಟೇಟಿವ್ ಕಮಿಷನ್ ನ ದ ರೋಲ್ ಆಗಿರುತ್ತೆ, ಮೇನ್ ರೋಲ್ ಆಗಿರುತ್ತೆ. ನೆಕ್ಸ್ಟ್, ಸೊ ದಿಸ್ ಇಸ್ ಅಬೌಟ್ ದ ಕಾಂಪಿಟೇಷನ್ ಆಕ್ಟ್ ಆಫ್ 2002. ನೆಕ್ಸ್ಟ್, ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000. ಓಕೆ, IT ಆಕ್ಟ್ 2000 ಅಂತ ಕರಿಬಹುದು. ಓಕೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ or IT ಆಕ್ಟ್ 2000. ಸೊ ಇದು ಏನು? ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಇಸ್ ಅ ಕೀ ಲೆಜಿಸ್ಲೇಷನ್ ಇನ್ ಇಂಡಿಯಾ ದಟ್ ಪ್ರೊವೈಡ್ಸ್ ಲೀಗಲ್ ರೆಕಗ್ನೈಸೇಷನ್ ಫಾರ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್. ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಗೆ ಲೀಗಲ್ ರೆಕಗ್ನೈಸೇಷನ್ ಸಿಗುತ್ತೆ. ಡಿಜಿಟಲ್ ಸಿಗ್ನೇಚರ್ ಅಂಡ್ ಡೀಲ್ಸ್ ವಿತ್ ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ ನಲ್ಲಿ ಡೀಲ್ ಮಾಡುತ್ತೆ ಇದು. ಇಟ್ ಏಮ್ಸ್ ಟು ಫೆಸಿಲಿಟೇಟ್
ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಬೈ ಗಿವಿಂಗ್ ಲೀಗಲ್ ವ್ಯಾಲಿಡಿಟಿ to electronic records and digital signatures. Electronic record and digital signatures legal validity ಕೊಡುತ್ತೆ, thereby promoting e-commerce and addressing issues related to cyber offenses and data security. ಇಲ್ಲಿ ಇಶ್ಯೂಸ್ ಸೈಬರ್ ಅಫೆನ್ಸಸ್ ಮತ್ತು ಡೇಟಾ ಸೆಕ್ಯೂರಿಟಿಗೆ ಇದು ಏನಾದ್ರು ಇಶ್ಯೂ ಇದ್ರೆ ಅದನ್ನ ಅದನ್ನ ಕರೆಕ್ಟ್ ಆಗಿ ಅಡ್ರೆಸ್ ಮಾಡುತ್ತೆ. ಇ ಕಾಮರ್ಸ್ ಪ್ರಮೋಟ್ ಮಾಡುತ್ತೆ. ದಿಸ್ ಅಬೌಟ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್. ಯಾಕೆ ಬೇಕು ನೋಡಿ, ಇವತ್ತು ಐಟಿನ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಪ್ರತಿದಿನ ಮಾಡ್ತಾ ಇರ್ತೀವಿ, ಆನ್ಲೈನ್ ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಾ ಇರುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದ ಕೀ ಆಬ್ಜೆಕ್ಟಿವ್ ಆಫ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಆರ್ ಆಸ್ ಫಾಲೋಸ್: to provide legal recognition to electronic records and digital signature, treating them with the same legal validity as paper document and handwritten signature. ಅದಕ್ಕೆ ಸೇಮ್ ವ್ಯಾಲಿಡಿಟಿ ಕೊಡಬೇಕು. ಸೊ ಆ ರೀತಿ ಅದನ್ನ ಟ್ರೀಟ್ ಮಾಡ್ತಾರೆ. ದಿಸ್ ಗಿವ್ಸ್ ಅನ್ ಲೀಗಲ್ ಫ್ರೇಮ್ವರ್ಕ್ ಫಾರ್ ಇ ಗವರ್ನೆನ್ಸ್ ಅಂಡ್ ಎಲೆಕ್ಟ್ರಾನಿಕ್ ಕಾಮರ್ಸ್. ಸೊ ಇ ಗವರ್ನೆನ್ಸ್ ಮತ್ತು ಎಲೆಕ್ಟ್ರಾನಿಕ್ ಕಾಮರ್ಸ್ಗೆ ಲೀಗಲ್ ಫ್ರೇಮ್ವರ್ಕ್ ನ ಕೊಡುತ್ತೆ. ನೆಕ್ಸ್ಟ್, ಟು ಫೆಸಿಲಿಟೇಟ್ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅಂಡ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್, enabling electronic filing of documents and transaction between government, business and consumers. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಯಾವ ರೀತಿ ತಗೊಂಡ್ಬಂದ್ರೆ, ನಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲ್ನ ನಾವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಈ ಫೈಲ್ ಮಾಡ್ತೀವಿ. ಓಕೆ, ಅದು ಆಸ್ ಈಕ್ವಲ್ ಆಸ್ ನನ್ನ ಡಿಕ್ಲರೇಷನ್ ಅನ್ನು ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ, ಆ ರೀತಿ ಎಕ್ಸಾಂಪಲ್ ಹೇಳ್ಬೋದು. ನೆಕ್ಸ್ಟ್, ಟು ಡಿಫೈನ್ ಅಂಡ್ ಪೀನಲೈಸ್ ಕ್ರೈಮ್ಸ್ ಸಚ್ ಆಸ್ ಹ್ಯಾಕಿಂಗ್, ಐಡೆಂಟಿಟಿ ಥೆಫ್ಟ್, ಡೇಟಾ ಥೆಫ್ಟ್, ಸೈಬರ್ ಟಾಲ್ಕಿಂಗ್ and sending the offensive material through the electronic means, helping create a secure cyber environment. ಸೊ ಯಾರ್ಯಾರು ರಾಂಗ್ ಆಗಿ ಏನಾದರೂ ಬಳಸ್ಕೋತಾರೆ, ಹ್ಯಾಕ್ ಮಾಡೋದು, ಐಡೆಂಟಿಟಿ ಥೆಫ್ಟ್ ಮಾಡೋದು, ಅಂಥವ್ರಿಗೆ ಪನಿಷ್ಮೆಂಟ್ ನ ಕೊಡೋದು ಮತ್ತೆ ಸೈಬರ್ ಎನ್ವಿರಾನ್ಮೆಂಟ್ ನ ಪ್ರೊಟೆಕ್ಟ್ ಮಾಡೋದು ಇದರ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನ ಒನ್ ಮೋರ್ ಕೀ ಆಬ್ಜೆಕ್ಟಿವ್ ಆಗುತ್ತೆ. ಸೊ ಮುಂದುವರೆದು, ಟು ಎಂಪವರ್ ದ ಗವರ್ನಮೆಂಟ್ to reduce the cyber activities by formulating the rules and blocking access to harmful online content ನ ಅಕ್ಸೆಸ್ ಮಾಡದಿರೋ ತರ ಅವರು ಎಂಪವರ್ ಮಾಡ್ತಾರೆ, ಗವರ್ನಮೆಂಟ್ ನ ಎಂಪವರ್ ಮಾಡಿ ಕಂಟ್ರೋಲ್ ಮಾಡ್ತಾರೆ. ಅಂಡ್ ಟು ಎಸ್ಟಾಬ್ಲಿಷ್ ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ ಲೈಕ್ ದ ಅಡ್ಜುಕೇಟಿಂಗ್ ಆಫೀಸರ್ಸ್, ಅಪಿಲೇಟ್ ಟ್ರಿಬ್ಯುನಲ್ಸ್ ಅಂಡ್ ರೆಗ್ಯುಲೇಟರಿ ಅಥಾರಿಟೀಸ್ ಫಾರ್ ಎನ್ಫೋರ್ಸಿಂಗ್ ದ ಆಕ್ಟ್ ನ ಎನ್ಫೋರ್ಸ್ ಮಾಡಕ್ಕೆ ಅಲ್ಲಿ ಬೇರೆ ಬೇರೆ ಆಫೀಸರ್ಸ್ ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ, ಟ್ರಿಬ್ಯುನಲ್ ಗಳನ್ನ ಸೆಟಪ್ ಮಾಡಿದ್ದಾರೆ ಸೈಬರ್ ಕ್ರೈಮ್ ಬಗ್ಗೆ ಕ್ರಮ ತಗೊಳಕ್ಕೆ. ಟು ಎನೇಬಲ್ ದ ಡೇಟಾ ಪ್ರೊಟೆಕ್ಷನ್ ಅಂಡ್ ಪ್ರೈವಸಿ, ಕ್ರಿಯೇಟಿಂಗ್ ಎ ಫ್ರೇಮ್ವರ್ಕ್ ಫಾರ್ ಸೇಫ್ ಗಾರ್ಡಿಂಗ್ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಶನ್. ಇಲ್ಲಿ ಡೇಟಾ ಪ್ರೊಟೆಕ್ಷನ್ ಮತ್ತೆ ಪ್ರೈವೇಸಿನ ಮಾಡೋಕ್ಕೋಸ್ಕರ ಫ್ರೇಮ್ ವರ್ಕ್ ನ ಮಾಡಿದ್ದಾರೆ, ಸೇಫ್ ಗಾರ್ಡ್ ಸೆನ್ಸಿಟಿವ್ ಮತ್ತೆ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಶನ್ ಸೇಫ್ ಗಾರ್ಡ್ ಮಾಡಕ್ಕೆ. ಟು ಪ್ರಮೋಟ್ ದ ಗ್ರೋತ್ ಆಫ್ ಐಟಿ ಅಂಡ್ ಐಟಿ ಎನೇಬಲ್ಡ್ ಸರ್ವಿಸಸ್, ಐಟಿ ಮತ್ತೆ ಐಟಿ ಎನೇಬಲ್ಡ್ ಸರ್ವಿಸ್ ನ ಗ್ರೋತ್ ನ ಪ್ರಮೋಟ್ ಮಾಡೋಕ್ಕೋಸ್ಕರ ಸೆಕ್ಟಾರ್ ಟು ಪ್ರೊವೈಡಿಂಗ್ ರಿಲಯಬಲ್ ಲೀಗಲ್ ಎನ್ವೈರನ್ಮೆಂಟ್ ಅವರು ಪ್ರಮೋಟ್ ಮಾಡ್ತಾರೆ. ನೆಕ್ಸ್ಟ್, ಟು foster the innovation and entrepreneurship in the digital and technology field by boosting the confidence in electronic transaction and digital communication. ಏನಾಗುತ್ತೆ, ನಮಗೆ ಇನೋವೇಷನ್ ಆಗಬೇಕು, ಎಂಟರ್ಪ್ರಿನರ್ಶಿಪ್ ಬೆಳಿಬೇಕು, ಡಿಜಿಟಲ್ ಟೆಕ್ನಾಲಜಿ ಡೆವಲಪ್ ಆದಾಗ ಮಾತ್ರ ಇದು ಜಾಸ್ತಿ ಆಗುತ್ತೆ, ಬೂಸ್ಟ್ ಆಗುತ್ತೆ, ಕಾನ್ಫಿಡೆನ್ಸ್ ಕೂಡ ಡೆವಲಪ್ ಆಗುತ್ತೆ ಇನ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಅಲ್ಲಿ ಅಂಡ್ ಡಿಜಿಟಲ್ ಕಮ್ಯುನಿಕೇಶನ್ ಅಲ್ಲಿ. ಸೊ ದೀಸ್ ಆಬ್ಜೆಕ್ಟಿವ್ಸ್ ಮೇಕ್ ದ ಐಟಿ ಆಕ್ಟ್ 2000 the cornerstone of Indian digital legal framework supporting secure electronic commerce, governance and cyber security. ಎಲ್ಲ ಆಬ್ಜೆಕ್ಟಿವ್ಗಳು ಐಟಿ ಆಕ್ಟ್ ನ ಒಂದು ಕಾರ್ನರ್ ಸ್ಟೋನ್ ಆಗಿ ಇಂಡಿಯನ್ ಡಿಜಿಟಲ್ ಫ್ರೇಮ್ವರ್ಕ್ ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್, ಮೇನ್ ಪ್ರಾವಿಷನ್ಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000. ಇನ್ ಐಟಿ ಆಕ್ಟ್ ನ ಮೇನ್ ಪ್ರಾವಿಷನ್ಸ್ ಗಳೇನು? ಸೊ ಮೊದಲಿಗೆ ಬಂದಾಗ ಲೀಗಲ್ ರೆಕಗ್ನೈಸೇಷನ್ ಟು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂಡ್ ಡಿಜಿಟಲ್ ಸಿಗ್ನೇಚರ್ ಲೀಗಲ್ ರೆಕಗ್ನೇಷನ್ ಕೊಡ್ತಾರೆ ಚಾಪ್ಟರ್ 2 and 3 ಬಂದಾಗ ಅಲ್ಲಿ. ಸೊ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂಡ್ ಡಿಜಿಟಲ್ ಸಿಗ್ನೇಚರ್ಸ್ ಆರ್ ದ ಸೇಮ್ ಲೀಗಲ್ ಸ್ಟೇಟಸ್ ಆಸ್ ಪೇಪರ್ ಡಾಕ್ಯುಮೆಂಟ್. ಓಕೆ, ಹ್ಯಾಂಡ್ ರಿಟನ್ ಸಿಗ್ನೇಚರ್ ತರ. ಫೆಸಿಲಿಟೇಟರ್ ಎಲೆಕ್ಟ್ರಾನಿಕ್ ಫೈಲಿಂಗ್, ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್ಸ್ ಆರ್ ಡಿಜಿಟಲ್ ಅಥೆಂಟಿಕೇಶನ್ ಇರುತ್ತೆ ಅಲ್ಲಿ. ನೆಕ್ಸ್ಟ್, ಸೈಬರ್ ಅಫೆನ್ಸ್ ಅಂಡ್ ಪೆನಾಲ್ಟೀಸ್ ಬರುತ್ತೆ ಸೆಕ್ಷನ್ 43 to 65 to 75 ವರೆಗೆ. ಅನ್ಆಥರೈಸ್ಡ್ ಅಕ್ಸೆಸ್, ಡೇಟಾ ಥೆಫ್ಟ್, ಹ್ಯಾಕಿಂಗ್, ವೈರಸ್ ಅಟ್ಯಾಕ್, ವೆಬ್ಸೈಟ್ ಡಿಫೆಕ್ಟ್ಮೆಂಟ್ ಏನಾದ್ರು ಮಾಡಿದ್ರೆ ಅದಕ್ಕೆ. ಐಡೆಂಟಿಟಿ ಥೆಫ್ಟ್ ಸೆಕ್ಷನ್ 66, ಚೀಟಿಂಗ್ ಬೈ ದ ಪರ್ಸನೇಷನ್ ಸೆಕ್ಷನ್ 66D, ಪ್ರೈವಸಿ ವೈಲೇಷನ್ 66E. ಓಕೆ, ಸೈಬರ್ ಟೆರರಿಸಮ್ 66F ವಿತ್ ಸಿವಿಯರ್ ಪೆನಾಲ್ಟೀಸ್ ಇನ್ಕ್ಲೂಡಿಂಗ್ ದ ಲೈಫ್ ಇಂಪ್ರಿಸ್ಮೆಂಟ್ ಯಾವ್ದಾದ್ರು ಆಗ್ಬೋದು. ಸೆಂಡಿಂಗ್ ಆಬ್ಸೆನ್ಸ್ ಆರ್ ಸೆಕ್ಷುವಲ್ ಎಪ್ಲಿಸಿಟ್ ಮೆಟೀರಿಯಲ್ ಆನ್ಲೈನ್, ಆ ರೀತಿ ಮಾಡಿದ್ರೆ ಸೆಕ್ಷನ್ 67A, 67B. ಫೇಲ್ಯೂರ್ ಆಫ್ ಇಂಟರ್ಮೀಡಿಯರೀಸ್ ಆಫ್ ದ ಪರ್ಸವರ್ ಇನ್ಫಾರ್ಮೇಶನ್. ಸೊ ಈ ರೀತಿ ಪರ್ಸರ್ವರ್ ಇನ್ಫಾರ್ಮೇಶನ್ ಯಾರು ಕೊಟ್ಟರೆ ಸೆಕ್ಷನ್ 66(7). ಸೊ ಈ ರೀತಿ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಸೈಬರ್ ಅಫೆನ್ಸ್ ಮತ್ತೆ ಪೆನಾಲ್ಟೀಸ್ ಗಳನ್ನ ಕೂಡ ಹಾಕ್ಬಹುದು. ಅಲ್ಲಿ ಸೀರಿಯಸ್ ಇಂಪ್ರಿಸನ್ಮೆಂಟ್ ಕೂಡ ಆಗ್ಬೋದು ನೋಡಿ, ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಕೂಡ ಇದೆ ಅಲ್ಲಿ. ಓಕೆ, ಸೊ ಈ ರೀತಿ ಡಿಫ್ರೆಂಟ್ ಏನಾದ್ರು ಅಂದ್ರೆ ಸೈಬರ್ ಕ್ರೈಮ್ ಅನ್ನೋದು ದೊಡ್ಡ ಇಶ್ಯೂ ಇಂಡಿಯಾದಲ್ಲಿ. ಸೊ ಅದನ್ನೆಲ್ಲದಕ್ಕೂ ಕೂಡ ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅನ್ನೋದು ತುಂಬಾ ಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿ ಅದಕ್ಕೆ ಪಾತ್ರನ ಪ್ಲೇ ಮಾಡ್ತಾರೆ. ನೆಕ್ಸ್ಟ್, ರೆಗ್ಯುಲೇಷನ್ ಆಫ್
ದ ಸರ್ಟಿಫೈಯಿಂಗ್ ಅಥಾರಿಟೀಸ್ ರೆಗ್ಯುಲೇಟ್ ಮಾಡಿದ್ದಾರೆ ಇಲ್ಲಿ ಚಾಪ್ಟರ್ 6 ಅಲ್ಲಿ ಅಪಾಯಿಂಟ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಫ್ ಟ್ರಸ್ಟೆಡ್ ಅಥಾರಿಟೀಸ್ ದಟ್ ಇಶ್ಯೂಸ್ ದ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ಸ್ಗೆ ಟ್ರಸ್ಟೆಡ್ ಅಥಾರಿಟಿಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಪವರ್ ಆಫ್ ಗವರ್ನಮೆಂಟ್ ಇಲ್ಲಿ 69 ಎ ಮತ್ತು 69 ಬಿ ಪವರ್ ಆಫ್ ಗವರ್ನಮೆಂಟ್ ಗವರ್ನಮೆಂಟ್ ಅಥರೈಸ್ಡ್ ಟು ಇಂಟರ್ಸೆಪ್ಟ್ ಮಾನಿಟರ್ ಓಕೆ ಡಿಕ್ರಿಪ್ಟ್ ಡೇಟಾ ಫಾರ್ ಸೆಕ್ಯೂರಿಟಿ ಅಂಡ್ ಪಬ್ಲಿಕ್ ಇಂಟ್ರೆಸ್ಟ್. ಅವರು ಎಲ್ಲ ರೀತಿ ಇದು ಮಾಡ್ಬೋದು. ಬ್ಲಾಕಿಂಗ್ ಪಬ್ಲಿಕ್ ಅಕ್ಸೆಸ್ ಟು ಸರ್ಟೈನ್ ಇನ್ಫಾರ್ಮೇಶನ್ಗೆ ಬ್ಲಾಕ್ ಕೂಡ ಮಾಡ್ಬೋದು. ಓಕೆ, ಕಾಂಪನ್ಸೇಷನ್ ಅಂಡ್ ಪೆನಾಲ್ಟೀಸ್ ಇಲ್ಲಿ ಕಾಂಪನ್ಸೇಷನ್ ಫಾರ್ ಡ್ಯಾಮೇಜ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂಡ್ ಡೇಟಾ ಸೆಕ್ಷನ್ 43 ಏನಾದರೂ ಡ್ಯಾಮೇಜ್ ಮಾಡಿದ್ರೆ ಅದಕ್ಕೆ ಅವ್ರು ಕಾಂಪನ್ಸೇಷನ್ ಕೊಡಿಸುವಂತ ಕೆಲಸನ ಕೂಡ ಮಾಡ್ತಾರೆ. ಮತ್ತೆ ಪೆನಾಲ್ಟೀಸ್ ಫಾರ್ ದ ಫೇಲ್ಯೂರ್ ಆಫ್ ಟು ಫರ್ನಿಶ್ ದ ಇನ್ಫಾರ್ಮೇಶನ್ ಫಾಲ್ಸ್ ಡಾಕ್ಯುಮೆಂಟ್ಸ್ ಟ್ಯಾಂಪರಿಂಗ್ ಮಾಡೋದಕ್ಕೆ ಪೆನಾಲ್ಟೀಸ್ ಕೂಡ ಇರುತ್ತೆ. ನೆಕ್ಸ್ಟ್ 6 ಅಡ್ಜುಕೇಷನ್ ಅಂಡ್ ಅಪಿಲೇಟ್ ಟ್ರಿಬ್ಯುನಲ್ ನ ಪೇ ಮಾಡಿದ್ದಾರೆ. ಎಸ್ಟಾಬ್ಲಿಷಿಂಗ್ ಆಫ್ ಅಡ್ಜುಕೇಟಿಂಗ್ ಆಫೀಸರ್ ಅಂಡ್ ಸೈಬರ್ ಅಪಿಲೇಟ್ ಟ್ರಿಬ್ಯುನಲ್ ಫಾರ್ ದ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂಡ್ ಅಪೀಲ್ಗೆ ಹೋಗ್ಬೋದು. ಓಕೆ, ಸೊ ಇದೆಲ್ಲ ಕೂಡ ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಬರುವಂತ ಡಿಫ್ರೆಂಟ್ ಕನ್ಸಿಡರೇಷನ್ಸ್ಗಳು ಯಾವ ರೀತಿ ನಾವು ಒಂದು ಮೇನ್ ಪ್ರಾವಿಷನ್ಸ್ಗಳನ್ನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಒಳಗೊಂಡಿದೆ ಅಂತ. ನೆಕ್ಸ್ಟ್ ರೀಸೆಂಟ್ ಅಮೆಂಡ್ಮೆಂಟ್ಸ್ ಅಂಡ್ ಅಪ್ಡೇಟ್ಸ್ ಏನ್ ಮಾಡಿದ್ದಾರೆ ಐಟಿ ಆಕ್ಟ್ ಅಲ್ಲಿ ಅಂದ್ರೆ ರಿಮೂವಲ್ ಆಫ್ ದ ಕಾಂಟ್ರವರ್ಷಿಯಲ್ ಸೆಕ್ಷನ್ 668 ರಿಲೇಟೆಡ್ ದ ಅಫೆನ್ಸಿವ್ ಆನ್ಲೈನ್ ಕಂಟೆಂಟ್ ಡಿಕ್ಲೇರ್ಡ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ದಾರೆ. ನೆಕ್ಸ್ಟ್ ದ ಇಂಟ್ರೊಡಕ್ಷನ್ ಆಫ್ ಗೈಡ್ಲೈನ್ಸ್ ಫಾರ್ ದ ಇಂಟರ್ಮೀಡಿಯರೀಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಅಲ್ಲಿ 2021 ಅಲ್ಲಿ ರೂಲ್ಸ್ ಅಲ್ಲಿ ತಂತಾರೆ ಗೈಡ್ಲೈನ್ಸ್ ಇಂಟರ್ಮೀಡಿಯೇಟ್ ಡಿಜಿಟಲ್ ಮೀಡಿಯಾಗೆ. ಮತ್ತೆ ಇನ್ಕ್ರೀಸಿಂಗ್ ಅಕೌಂಟಬಿಲಿಟಿ ಫಾರ್ ಸೋಷಿಯಲ್ ಮೀಡಿಯಾ ಅಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾರ್ ಆನ್ಲೈನ್ ಕಂಟೆಂಟ್ ಅಕೌಂಟಬಿಲಿಟಿನ ಕನ್ಸಿಡರೇಷನ್ ಮಾಡಿದ್ದಾರೆ. ನೆಕ್ಸ್ಟ್ ಸೈಬರ್ ಕ್ರೈಮ್ ಅಂಡ್ ಪೆನಾಲ್ಟೀಸ್ ಅಂದ್ರೆ ಏನು, ಅದು ಯಾವ ರೀತಿ ಕನ್ಸಿಡರೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೈಬರ್ ಕ್ರೈಮ್ಸ್ ಅಂಡ್ ಪೆನಾಲ್ಟೀಸ್ ಬಂದ್ರೆ ಸೈಬರ್ ಕ್ರೈಮ್ಸ್ ಅಂಡರ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಇನ್ವಾಲ್ವ್ ಇಲ್ಲಿಗಲ್ ಆಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಯೂಸಿಂಗ್ ಕಂಪ್ಯೂಟರ್ಸ್ ನೆಟ್ವರ್ಕ್ಸ್ ಆರ್ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡ್ತಾರೆ. ದ ಆಕ್ಟ್ ಸ್ಪೆಸಿಫೈಸ್ ವೇರಿಯಸ್ ಅಫೆನ್ಸಸ್ ಅಲಾಂಗ್ ವಿತ್ ದೇರ್ ಪೆನಾಲ್ಟೀಸ್ ಟು ಕರ್ಬ್ ಮಿಸ್ಯೂಸ್ ಆಫ್ ಡಿಜಿಟಲ್ ಟೆಕ್ನಾಲಜಿ ಅಂಡ್ ಪ್ರೊಟೆಕ್ಟ್ಸ್ ಯೂಸರ್ಸ್. ಅಂದ್ರೆ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿ ತುಂಬಾ ಜನಕ್ಕೆ ಕ್ರೈಮ್ ಮಾಡ್ತಾರೆ, ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಸೈಬರ್ ಕ್ರೈಮ್ ಪೆನಾಲ್ಟೀಸ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಕಾಮನ್ ಸೈಬರ್ ಕ್ರೈಮ್ಸ್ ರಿಲೇಟೆಡ್ ಪೆನಾಲ್ಟೀಸ್ ಬಂದಾಗ ಹ್ಯಾಕಿಂಗ್, ಸೊ ಅನ್ಆಥರೈಸ್ಡ್ ಆಕ್ಸೆಸ್ ಟು ಕಂಪ್ಯೂಟರ್ ಸಿಸ್ಟಮ್ ಆರ್ ನೆಟ್ವರ್ಕ್ಗೆ ಪೆನಾಲ್ಟಿ ಇಂಪ್ರಿಸನ್ಮೆಂಟ್ ಆಫ್ 3 years ಆರ್ ಫೈನ್ ಅಪ್ ಟು 5 lakh rupees ಆರ್ ಬೋತ್. ಅದು ಚೇಂಜ್ ಆಗ್ಬೋದು ಟೈಮ್ಗೆ. ನೆಕ್ಸ್ಟ್ ಐಡೆಂಟಿಟಿ ಥೆಫ್ಟ್ ಸೆಕ್ಷನ್ 66 ಅಲ್ಲಿ ಬಂದಾಗ fraudulently using the someone else electronic signature, password or unique identification penalty 3 years imprisonment or fine up to 1 lakh or both can be considered more than that as per the court decision. Next, publishing obscene material. So ali section 67 publishing or transmitting the sexually explicit or obscene material electronically, the penalty the imprisonment of 3 years or fine up to 5 lakh rupees or first conviction higher penalties for subsequent offenses ಗಳಿಗೆ ಇರಬಹುದು. ಓಕೆ, ನೆಕ್ಸ್ಟ್ ಸೈಬರ್ ಟೆರರಿಸಂ ಮೇಲೆ ಹೇಳಿದೆ 66F, ಅಲ್ಲಿ ಕೂಡ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಕೂಡ ಆಗೋ ಚಾನ್ಸಸ್ಗಳಿರುತ್ತೆ. ನೆಕ್ಸ್ಟ್ ಡೇಟಾ ಥೆಫ್ಟ್ ಆರ್ ಡೇಟಾ ಡ್ಯಾಮೇಜ್ ಮಾಡಿದ್ರೆ ಅನ್ಆಥರೈಸ್ಡ್ ಡೌನ್ಲೋಡಿಂಗ್ ಅಂಡ್ ಕಾಪಿಂಗ್ ಆರ್ ಡ್ಯಾಮೇಜಿಂಗ್ ದ ಕಂಪ್ಯೂಟರ್ ಡೇಟಾ, ಸೊ ದ ಕಾಂಪನ್ಸೇಷನ್ ಅಂಡ್ ಫೈನ್ ಇರುತ್ತೆ. ನೆಕ್ಸ್ಟ್ ಚೀಟಿಂಗ್ ಅಂಡ್ ದ ಪರ್ಸೋನೇಷನ್ ಆದ್ರೆ ಆನ್ಲೈನ್ impersonation and cheat of others, ಇಲ್ಲಿ ಬಂದಾಗ imprisonment up to 3 years or fine up to 1 lakh rupees ಇರುತ್ತೆ. ನೆಕ್ಸ್ಟ್ breach of privacy, capturing or publishing the private images without consent, ಅಲ್ಲಿ ಬಂದಾಗ penalty imprisonment 3 years up to 2 lakh rupees ಫೈನ್ ಇರುತ್ತೆ. ಓಕೆ, ಸೊ ಈ ರೀತಿ ಬೇರೆ ಬೇರೆ ಸೈಬರ್ ಕ್ರೈಮ್ಗಳನ್ನ ನಾವು ನೋಡ್ಬೋದು. ಅದರ್ ಸೈಬರ್ ಅಫೆನ್ಸಸ್ ಬಂದ್ರೆ ಸ್ಪ್ರೆಡ್ಡಿಂಗ್ ವೈರಸಸ್, ಸೈಬರ್ ಸಾಲ್ಟ್ ಕಿಕ್ಕಿಂಗು, ಓಕೆ, ಫಿಶಿಂಗ್ ಆರ್ ಸ್ನೂಫಿಂಗ್ ಅಂತ ಹೇಳ್ತೀವಿ, ಫೈನಾನ್ಷಿಯಲ್ ಫ್ರಾಡ್ಸ್ ಅಂಡ್ ಆನ್ಲೈನ್ ಸ್ಕ್ಯಾಮ್ಸ್, ಇದೆಲ್ಲ ಡಿಫ್ರೆಂಟ್ ಸೈಬರ್ ಕ್ರೈಮ್ಗಳು. ಸೊ ಆಕ್ಟ್ ಇದೆಲ್ಲದನ್ನು ಕಂಟ್ರೋಲ್ ಮಾಡೋಕ್ಕೆ ಲೀಗಲ್ ಫ್ರೇಮ್ವರ್ಕ್ ನ ಪೆನಾಲ್ಟೀಸು ಮತ್ತೆ ಇಂಪ್ರಿಸನ್ಮೆಂಟ್ ನ ಇಂಟ್ರೊಡ್ಯೂಸ್ ಮಾಡಿ ಅಫೆನ್ಸ್ ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಇಂಡಿಯಾದಲ್ಲಿ ಸ್ಟ್ರೆಂಥನ್ ದ ಸೈಬರ್ ಸೆಕ್ಯೂರಿಟಿಗೋಸ್ಕರ ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಸೈಬರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಬಗ್ಗೆ ಇರುವಂತ ಮಾಹಿತಿ. ನೆಕ್ಸ್ಟ್ RTI Act 2005, ಓಕೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಕರಿತೀವಿ. RTI Act 2005. ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 is a landmark legislation in India that empowers citizens to seek the information from the public authority. ಪಬ್ಲಿಕ್ ಅಥಾರಿಟಿಯಿಂದ ನಾವು ಇನ್ಫಾರ್ಮೇಶನ್ ಕೇಳುವಂಥದ್ದು. ಓಕೆ, ದೇರ್ ಬೈ ಪ್ರಮೋಟಿಂಗ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇನ್ ದ ಗವರ್ನಮೆಂಟ್ ಫಂಕ್ಷನಿಂಗ್. ಗವರ್ನಮೆಂಟ್ ಫಂಕ್ಷನ್ ಇದರಿಂದ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಆಗುತ್ತೆ. ಸೊ ಆಬ್ಜೆಕ್ಟಿವ್ ಆಫ್ RTI Act ಏನು ಇದು? To empower the citizens with the right to access information held by the public authority ಅಂತ ಇರುವಂತ ಇನ್ಫಾರ್ಮೇಶನ್ ನಾವು ಕೇಳಬಹುದು. To promote the transparency in the working of every public authority and reduce the corruption ಕಡಿಮೆ ಮಾಡುತ್ತೆ. To make the government departments accountable to the public ಗೆ ಅಕೌಂಟಬಲ್ ಆಗಿರ್ತಾರೆ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್. To facilitate the informed citizen participation in the democracy, ಸಿಟಿಸನ್ ಡೆಮೋಕ್ರಸಿಲಿ ಪಾರ್ಟಿಸಿಪೇಟ್ ಮಾಡಬಹುದು. To create a culture of openness and good governance by
ಮ್ಯಾಂಡೇಟಿಂಗ್ ದ ಟೈಮ್ಲಿ ಡಿಸ್ಕ್ಲೋಸರ್ ಅಂಡ್ ಇನ್ಫಾರ್ಮೇಶನ್, ಟೈಮ್ಲಿ ಆಗಿ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಟು ಪ್ರೊಟೆಕ್ಟ್ ದ ಸಿಟಿಸನ್ ರೈಟ್ ಟು ಇನ್ಫಾರ್ಮೇಶನ್ ವೈಲ್ ಬ್ಯಾಲೆನ್ಸಿಂಗ್ ನ್ಯಾಷನಲ್ ಸೆಕ್ಯೂರಿಟಿ, ಪ್ರೈವೇಸಿ ಅಂಡ್ ಅದರ್ ರೀಸನಬಲ್ ಎಕ್ಸಾಮ್ಷನ್ಸ್ ಕೂಡ ಇಲ್ಲಿ ಕನ್ಸಿಡರೇಷನ್ ಆಗುತ್ತೆ. ಓಕೆ, ಸೊ ಮೇನ್ ಪ್ರಾವಿಷನ್ಸ್ ಆಫ್ RTA ಆಕ್ಟ್ 2005, ಮೇನ್ ಪ್ರಾವಿಷನ್ಸ್ ಏನು? ರೈಟ್ ಟು ರಿಕ್ವೆಸ್ಟ್ ಇನ್ಫಾರ್ಮೇಶನ್. ಸೊ ಇನ್ಫಾರ್ಮೇಶನ್ ಕೇಳಕ್ಕೆ, ರಿಕ್ವೆಸ್ಟ್ ಮಾಡಕ್ಕೆ ನಮ್ಗೆ ಹಕ್ಕಿರುತ್ತೆ. ಎವ್ರಿ ಸಿಟಿಸನ್ ಹ್ಯಾಸ್ ಅ ರೈಟ್ ಟು ರಿಕ್ವೆಸ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ದ ಪಬ್ಲಿಕ್ ಅಥಾರಿಟಿ who are required to respond within 30 days, 48 hours if the information concern is life and liability ಇದ್ರೆ. ನೆಕ್ಸ್ಟ್, ಪಬ್ಲಿಕ್ ಅಥಾರಿಟೀಸ್ the covered ಇಲ್ಲಿ include the government departments, ministers, public sector undertaking, NGO substantially funded by the government and bodies established under the constitution or legislation. ಎಲ್ಲರೂ ಕೂಡ ಅದಕ್ಕೆ ಇನ್ವಾಲ್ವ್ ಆಗಿರ್ತಾರೆ, ಎಲ್ಲರೂ ಕೂಡ RTA ಆಕ್ಟ್ ಒಳಗಡೆ ಬರ್ತಾರೆ. ನೆಕ್ಸ್ಟ್, ಎಕ್ಸಂಪ್ಷನ್ ಫ್ರಮ್ ಡಿಸ್ಕ್ಲೋಸರ್ ಬಂದಾಗ ಸರ್ಟೈನ್ ಇನ್ಫಾರ್ಮೇಶನ್ is exempted including national security, intelligence, cabinet papers and personal privacy. However, public interest overrides exemption is disclosure the outweighs harms. ಸೊ ಏನಾದರೂ ಹಾರ್ಮ್ ಆಗಂತಿದ್ರೆ ಅದನ್ನ ಕೂಡ ಕೊಡಲ್ಲ. ಇದು ಕೆಲವು ಎಕ್ಸಂಪ್ಷನ್ RTA ಆಕ್ಟ್ ಒಳಗಡೆ ಬರುತ್ತೆ. ಇನ್ಫಾರ್ಮೇಶನ್ ಆಫೀಸರ್ಸ್, ಡೆಸಿಗ್ನೇಷನ್ ಆಫ್ ದ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ PIOs ಅಂಡ್ ದ ಅಪಿಲೇಟ್ ಅಥಾರಿಟೀಸ್ ಟು ಹ್ಯಾಂಡಲ್ ದ ರಿಕ್ವೆಸ್ಟ್ ಅಪೀಲ್ಸ್ ನ ಹ್ಯಾಂಡಲ್ ಮಾಡಕ್ಕೆ ಅವರು ಇರ್ತಾರೆ. ನೆಕ್ಸ್ಟ್, ಅಪಿಲೇಟ್ ಮೆಕಾನಿಸಮ್, 2-tier ಅಪೀಲ್ ಸಿಸ್ಟಮ್. ಫಸ್ಟ್ ಅಪೀಲ್ ಟು ದ ಸೀನಿಯರ್ ಆಫೀಸರ್ ಅಂಡ್ ಸೆಕೆಂಡ್ ಅಪೀಲ್ ಟು ದ ಸೆಂಟ್ರಲ್ ಆರ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಪೀಲ್ ಮಾಡಿ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು. ನೆಕ್ಸ್ಟ್, ಪೆನಾಲ್ಟೀಸ್, ಫೈನ್ ಇಂಪೋಸ್ಡ್ ಆನ್ ಅಫಿಷಿಯಲ್ಸ್ ಫಾರ್ ಫೇಲ್ಯೂರ್ ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಫಾರ್ ದ ರಾಂಗ್ ಆರ್ ಫಾರ್ ದ ರಾಂಗ್ಫುಲ್ ಡೆನಿಯಲ್, ರಾಂಗ್ಫುಲ್ ಇನ್ಫಾರ್ಮೇಶನ್ ಕೊಟ್ಟರೆ ಅದು ಕೂಡ ಪೆನಾಲ್ಟೀಸ್ ಇರ್ತಾರೆ. RTA ಆಕ್ಟ್ 2005 ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ದ ಗವರ್ನೆನ್ಸ್ ಬೈ ಎನ್ಶೂರಿಂಗ್ ದ ಸಿಟಿಸನ್ right to know how public resources are used and decisions are made, thereby strengthening the democracy. Democracy ಅಂತ strengthen ಮಾಡ್ತಾ ಇದೆ. Right to Information Act 2005 is a landmark legislation in India that empower citizens to access the information from public authority, promoting transparency and accountability in the government functioning. ನೋಡಿ, RTA Act, Right to Information Act 2005 ಇದು ನೆನಪಿರ್ಲಿ ನಿಮಗೆ, ಅಂದ್ರೆ ಏನಕ್ಕೆ ಅದರ ಆಬ್ಜೆಕ್ಟಿವ್ ಕೂಡ ಗೊತ್ತಿರಲಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ನೆಕ್ಸ್ಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, IPR. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂದ್ರೆ ಏನು? ಓಕೆ, ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂದ್ರೆ ಇಸ್ ಅ ಲೀಗಲ್ ರೈಟ್ ಗ್ರಾಂಟೆಡ್ ಟು ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಗೆ ಕೊಡುವಂತ ಒಂದು ಲೀಗಲ್ ರೈಟ್ ಆರ್ ಓವರ್ ದೇರ್ ದ ಕ್ರಿಯೇಷನ್ ಆಫ್ ದ ಮೈಂಡ್. ಅವರು ಏನೋ ಒಂದು ಕ್ರಿಯೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇನೋವೇಷನ್ ಮಾಡ್ತಾರೆ, ಇನ್ವೆನ್ಷನ್ ಮಾಡ್ತಾರೆ, ಲಿಟರರಿ ಆರ್ ಆರ್ಟಿಸ್ಟಿಕ್ ವರ್ಕ್ ನ ಮಾಡ್ತಾರೆ, ಡಿಸೈನ್ ನ ಕಂಡುಹಿಡಿತಾರೆ, ಸಿಂಬಲ್ಸ್ ಗಳನ್ನ ಕಂಡುಹಿಡಿತಾರೆ, ನೇಮ್ಸ್ ನ ಇಡ್ತಾರೆ, ಇಮೇಜಸ್ ಯೂಸ್ಡ್ ಇನ್ ದ ಕಾಮರ್ಸ್, ಏನಾದರೂ ಇರ್ಬೋದು. ಓಕೆ, these rights enables the creators to control and benefit from their intellectual creation for a ಸರ್ಟೈನ್ ಪೀರಿಯಡ್. ಅಂದ್ರೆ ನಾವ್ ಏನೋ ಒಂದು ಹೊಸದಾಗಿ ಅನ್ವೇಷಣೆ ಮಾಡಿದ್ರೆ ಅದು ನಮ್ದಾಗತ್ತೆ ಇನ್ವೆನ್ಷನ್. ಆ ಇನ್ವೆನ್ಷನ್ ನಾವು IPR ಅಂತ ಕರೀತೀವಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ. ಅದರಿಂದ ಅದರ ಹಕ್ಕನ್ನು ಅವನು ಇಟ್ಕೊಂಡು ಆ ಬೆನಿಫಿಟ್ ನ ಸರ್ಟೈನ್ ಪೀರಿಯಡ್ ಅಲ್ಲಿ ಅವನು ಎಂಜಾಯ್ ಮಾಡಬಹುದು. ಎನ್ಕರೇಜಿಂಗ್ ದ ಇನೋವೇಷನ್, ಕ್ರಿಯೇಟಿವಿಟಿ ಅಂಡ್ ಫೇರ್ ಕಾಂಪಿಟೇಷನ್ಗೋಸ್ಕರ ಇದನ್ನ ಮಾಡ್ತಾರೆ. ಸೊ ಮೀನಿಂಗ್ ಅಂಡ್ ನೇಚರ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದ್ರೆ ಏನು? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ refers to the intangible asset or creation of a human intellect. It's a intangible asset. ಅಂದ್ರೆ ಎಕ್ಸಾಂಪಲ್ ಯಾವುದು ಹೇಳಿದ್ರೆ ಮುಂದೆ ಇದೆ, ಅದು ಪೇಟೆಂಟ್, ಕಾಪಿರೈಟ್ಸ್, ಟ್ರೇಡ್ ಮಾರ್ಕ್ಸ್ ಎಲ್ಲ ಎಕ್ಸಾಂಪಲ್ ತಗೊಂಡ್ರೆ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಅದು ನಮ್ಮ ಇಂಟೆಲಿಜೆನ್ಸ್ ಇಂದ ಬಂದಂಥದ್ದು. ಓಕೆ, ಇಟ್ ಕವರ್ಸ್ ಲಿಟರರಿ, ಆರ್ಟಿಸ್ಟಿಕ್, ಸೈಂಟಿಫಿಕ್ ವರ್ಕ್ಸ್, ಇನೋವೇಷನ್ಸ್, ಇಂಡಸ್ಟ್ರಿಯಲ್ ಡಿಸೈನ್ಸ್, ಟ್ರೇಡ್ ಮಾರ್ಕ್ಸ್, ಓಕೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್, ಟ್ರೇಡ್ ಸೀಕ್ರೆಟ್ಸ್ ಆರ್ ಮೋರ್, ಎಲ್ಲ ಕೂಡ ಇದ್ರೊಳಗೊಂಡಿದೆ. ರೈಟ್ಸ್ ಇನ್ IP ಪ್ರೊಟೆಕ್ಟ್ಸ್ the creators of the investment of the time, efforts and innovation by providing the exclusively control over the use and the commercialization of their ಕ್ರಿಯೇಷನ್. ಅವ್ರು ಎಷ್ಟು ಎಫರ್ಟ್ ಹಾಕಿರ್ತಾರೆ ಅದ್ರ ಮೇಲೆ, ಅದರಿಂದ ಅವರಿಗೆ ಹಕ್ಕನ್ನ ಕೊಡ್ತಾರೆ, ಅವ್ರು ಅದನ್ನ ಕಮರ್ಷಿಯಲೈಸೇಷನ್ ಕೂಡ ಮಾಡ್ಕೋಬಹುದು. ಟೈಪ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಯಾವ ತರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆ ಬಂದ್ರೆ, ಒಂದು ಕಾಪಿರೈಟ್ ಪ್ರೊಟೆಕ್ಟ್ಸ್ ದ ಲಿಟರರಿ ಅಂಡ್ ಆರ್ಟಿಸ್ಟಿಕ್ ವರ್ಕ್ ಸಚ್ ಆಸ್ ಬುಕ್ಸ್, ಮ್ಯೂಸಿಕ್, ಫಿಲ್ಮ್, ಸಾಫ್ಟ್ವೇರ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್, ಯೂಶುವಲಿ ಲೈಫ್ ಆಫ್ ಆಥರ್ ಪ್ಲಸ್ 60 years ಗಳಲ್ಲಿ ಕೊಟ್ಟಿರ್ತಾರೆ, ಅದು ಕಾಪಿರೈಟ್ ನ. ನೆಕ್ಸ್ಟ್, ಪೇಟೆಂಟ್ ಪ್ರೊಟೆಕ್ಟ್ ದ ಟೆಕ್ನಾಲಜಿಕಲ್ ಇನ್ವೆನ್ಷನ್, generating the excessive rights to exploit the innovation for a limited time, usually 20 years, 20 ವರ್ಷ ಕೊಡ್ತಾರೆ. ಓಕೆ, ಪೇಟೆಂಟ್ ಗಳನ್ನ ಡೆವಲಪ್ ಮಾಡ್ತಾರೆ. ಈಗ ಟ್ಯಾಬ್ಲೆಟ್ಸ್ ಆ ಥರ ಏನಾದ್ರು ಪೇಟೆಂಟ್ಸ್ ಮಾಡಿರ್ತಾರೆ ಅದಕ್ಕೆ. ನೆಕ್ಸ್ಟ್, ಟ್ರೇಡ್ ಮಾರ್ಕ್ಸ್ ಅಥವಾ ಏನೋ ಮಿಷನರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಟ್ರೇಡ್ ಮಾರ್ಕ್ಸ್ ಪ್ರೊಟೆಕ್ಟ್ ದ ಬ್ರಾಂಡ್ ನೇಮ್, ಲೋಗೋ ಅಂಡ್ ಸಿಂಬಲ್ ಡಿಸ್ಟಿಂಗ್ವಿಶ್ ದ ಗೂಡ್ಸ್ ಅಂಡ್ ಸರ್ವಿಸ್ ನ ಟ್ರೇಡ್ ಮಾರ್ಕ್ ಇಂದ ಮಾಡಬಹುದು. ಓಕೆ, ಲೇಬೋ ಇದು ನೋಡಿ, ಯಾವುದೋ ಒಂದು ಕಂಪ್ನಿ ಲೋಗೋ TM ಅಂತ ಹಾಕಿರ್ತಾರೆ, ಅದು ಟ್ರೇಡ್ ಮಾರ್ಕ್. ಇಂಡಸ್ಟ್ರಿಯಲ್ ಡಿಸೈನ್ಸ್ ಪ್ರೊಟೆಕ್ಟ್ ದ
ದ ಅಥೆಸ್ಟಿಕ್ ಆರ್ ಆರ್ನಮೆಂಟಲ್ ಆಸ್ಪೆಕ್ಟ್ಸ್ ಆಫ್ ದ ಪ್ರಾಡಕ್ಟ್ ಡಿಸೈನ್. ನಾವೇನು ಡಿಸೈನ್ ಮಾಡ್ತೀವಿ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ ಅದು. ನೆಕ್ಸ್ಟ್ ಜಿಯೋಗ್ರಫಿಕಲ್ ಇಂಡಿಕೇಟರ್ GI ಅಂತೀವಿ. ಐಡೆಂಟಿಫೈ ದ ಪ್ರಾಡಕ್ಟ್ಸ್ ಒರಿಜಿನೇಟೆಡ್ ಫ್ರಮ್ ದ ಸ್ಪೆಸಿಫಿಕ್ ಲೊಕೇಶನ್ ವಿತ್ ಯುನಿಕ್ ಕ್ವಾಲಿಟೀಸ್ ಅಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಡಾರ್ಜಿಲಿಂಗ್ ಟೀನ ಎಕ್ಸಾಂಪಲ್ ತಗೋಬಹುದು. ಕರ್ನಾಟಕದಲ್ಲಿ ಬಂದ್ರೆ ಡಿಫರೆಂಟ್ ಪ್ಲೇಸಸ್ಗಳಲ್ಲಿ ಈಗ ನಾವು ಮಲ್ಲಿಗೆ ಹೂವು, ಓಕೆ, ಆ ರೀತಿ ಡಿಫರೆಂಟ್ GI ಟ್ಯಾಗ್ ನ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಟ್ರೇಡ್ ಸೀಕ್ರೆಟ್ಸ್ ಕವರ್ ದ ಕಾನ್ಫಿಡೆನ್ಷಿಯಲ್ ಬಿಸ್ನೆಸ್ ಇನ್ಫಾರ್ಮೇಶನ್ ಅಂಡ್ ನೋವು, ಟೆಕ್ನಿಕಲ್ ನೋವು ಅದು ಕವರ್ ಮಾಡಿದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಗಳನ್ನ ನಾವು ಕನ್ಸಿಡರೇಷನ್ ಮಾಡಬಹುದು. ನೆಕ್ಸ್ಟ್ ಫರ್ದರ್ ಲೀಗಲ್ ಫ್ರೇಮ್ವರ್ಕ್ ಇನ್ ಇಂಡಿಯಾ. ಸೊ ಯಾವ್ಯಾವ ಲೀಗಲ್ ಫ್ರೇಮ್ವರ್ಕ್ ಇದೆ ಇಲ್ಲಿ ಅಲ್ಲಿ ಬಂದಾಗ ಪೇಟೆಂಟ್ ಆಕ್ಟ್ 1970 ನೋಡಿ ಅಮೆಂಡೆಡ್ ಆಗಿದೆ. ಪೇಟೆಂಟ್ ಆಕ್ಟ್ 1970, ಕಾಪರೇಟ್ ಆಕ್ಟ್ 1957, ಟ್ರೇಡ್ ಮಾರ್ಕ್ ಆಕ್ಟ್ 1999, ಓಕೆ, ಡಿಸೈನ್ಸ್ ಆಕ್ಟ್ 2000 ನೋಡಿ. ಆಕ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್, ದಟ್ ಇಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999. ಓಕೆ, ನೆಕ್ಸ್ಟ್ ಫರ್ದರ್ ಬಂದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ದ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ 2001. ಓಕೆ, ಆಕ್ಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟು ಇಯರ್ ಕೊಟ್ಟು ಯಾವ ಆಕ್ಟ್ ಯಾವಾಗ ಬಂತು ಅನ್ನೋದು ಕೂಡ ಕೇಳೋ ಚಾನ್ಸಸ್ಗಳು ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ IPR ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಎನ್ಕರೇಜ್ ದ ಇನೋವೇಷನ್ ಅಂಡ್ ಕ್ರಿಯೇಟಿವಿಟಿ ಬೈ ಪ್ರೊಟೆಕ್ಟಿಂಗ್ ದ ಕ್ರಿಯೇಟರ್ಸ್ ರೈಟ್ಸ್ ಪ್ರೊಟೆಕ್ಟ್ ಮಾಡ್ತಾರೆ. ಇನೋವೇಷನ್ ಮತ್ತೆ ಕ್ರಿಯೇಟಿವ್ ಎನ್ಕರೇಜ್ ಮಾಡ್ತಾರೆ. ಎನ್ಹಾನ್ಸ್ ದ ಕಮರ್ಷಿಯಲ್ ವ್ಯಾಲ್ಯೂ ಅಂಡ್ ಪ್ರಮೋಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಪ್ರಮೋಟ್ ಮಾಡ್ತಾರೆ. ಪ್ರಿವೆಂಟ್ಸ್ ಅನ್ಆಥರೈಸ್ಡ್ ಯೂಸ್ ಆಫ್ ದ ಪೈರಸಿ ಅಂಡ್ ಇಂಟೆಲೆಕ್ಚುಯಲ್ ಕ್ರಿಯೇಷನ್, ಪೈರಸಿ ಮಾಡೋದನ್ನ ಕಡಿಮೆ ಮಾಡ್ತಾರೆ. ನೆಕ್ಸ್ಟ್ ದ ಸ್ಟಿಮ್ಯುಲೇಟ್ಸ್ ಎಕನಾಮಿಕ್ ಗ್ರೋತ್ ಅಂಡ್ ಎಕ್ಸ್ಪೋರ್ಟ್ ಆಪರ್ಚುನಿಟಿ ಸ್ಟಿಮ್ಯುಲೇಟ್ ಮಾಡ್ತಾರೆ. ಅಲೈನ್ ವಿತ್ ಅಲೈನ್ಸ್ ಇಂಡಿಯಾ ವಿತ್ ದ ಗ್ಲೋಬಲ್ IP ಸ್ಟ್ಯಾಂಡರ್ಡ್ಸ್ ಅಂಡರ್ ದ ಅಗ್ರಿಮೆಂಟ್ಸ್ ಲೈಕ್ ಟ್ರಿಪ್ಸ್, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಟ್ರಿಪ್ಸ್ ಅಂದ್ರೆ. ಸೊ ಆ ರೀತಿ ಅಗ್ರಿಮೆಂಟ್ಸ್ ಗಳನ್ನ ಕೂಡ ಮಾಡಿದ್ರೆ ಇಂಡಿಯಾ ಗ್ಲೋಬಲ್ IP ಸ್ಟ್ಯಾಂಡರ್ಡ್ ಗೆ ಅಲೈನ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಇಂಡಿಯಾಸ್ ನ್ಯಾಷನಲ್ IPR ಪಾಲಿಸಿ 2016. India's national IPR policy 2016 aims to create a robust IP ecosystem, intellectual property ecosystem, nurturing creativity and innovation through the awareness, infrastructure and legal protection ಮಾಡೋಕ್ಕೋಸ್ಕರ ಇವರು ಅದನ್ನ ಫ್ರೇಮ್ ಮಾಡಿದ್ರು. ದಿಸ್ ಫ್ರೇಮ್ವರ್ಕ್ ಎಫೆಕ್ಟಿವ್ಲಿ ಬ್ಯಾಲೆನ್ಸ್ ಕ್ರಿಯೇಟರ್ಸ್ ರೈಟ್ ವಿತ್ ಪಬ್ಲಿಕ್ ಇಂಟ್ರೆಸ್ಟ್, ಫಾಸ್ಟರಿಂಗ್ ಎ ನಾಲೆಡ್ಜ್ ಡ್ರೈವನ್ ಎಕಾನಮಿ. ನಾಲೆಡ್ಜ್ ಡ್ರೈವನ್ ಎಕಾನಮಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಅದನ್ನು ಫಾಸ್ಟರ್ ಮಾಡ್ತಾರೆ. ಎಮರ್ಜಿಂಗ್ ಇಶ್ಯೂಸ್ ಇನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬರುವಂತ ಎಮರ್ಜಿಂಗ್ ಇಶ್ಯೂಸ್ಗಳೇನು? So emerging issues in intellectual property rights reflect the challenges and evaluating the nature of protecting the creativity and innovation in today's fast the paced technological and digital landscape. Digital landscape technologically so protect ಮಾಡಬೇಕು creativity and innovation ನ. Key emerging issues include ಒಂದು digital and the internet challenges. ಇಲ್ಲಿ digital ಮತ್ತೆ internet challenges ಒಂದು ಚಾಲೆಂಜ್. ಇಲ್ಲಿ ಆನ್ಲೈನ್ ಪೈರಸಿ ಅಂಡ್ ಕಾಪರೇಟ್ ದ ಇನ್ಫರಿಂಜ್ಮೆಂಟ್ ಆಫ್ ಅಕ್ರಾಸ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂಡ್ ಸೋಷಿಯಲ್ ಮೀಡಿಯಾ ಎಲ್ಲದನ್ನು ಕೂಡ ಕಾಪಿ ಮಾಡೋ ಚಾನ್ಸ್ಗಳಿರುತ್ತೆ. ಅನ್ಆಥರೈಸ್ಡ್ ಡಿಸ್ಟ್ರಿಬ್ಯೂಷನ್ ಅಂಡ್ ಡುಪ್ಲಿಕೇಶನ್ ಆಫ್ ಡಿಜಿಟಲ್ ಕಂಟೆಂಟ್ ಸಚ್ ಆಸ್ ಮ್ಯೂಸಿಕ್, ಫಿಲ್ಮ್ ಅಂಡ್ ಸಾಫ್ಟ್ವೇರ್. ಓಕೆ, ಡೂಪ್ಲಿಕೇಟ್ ಮಾಡೋ ಚಾನ್ಸಸ್. ಡಿಫಿಕಲ್ಟಿ ಇನ್ ಎನ್ಫೋರ್ಸಿಂಗ್ ದ IP ರೈಟ್ಸ್ ಗ್ಲೋಬಲಿ ಡ್ಯೂ ಟು ದ ಕ್ರಾಸ್ ಬಾರ್ಡರ್ ನೇಚರ್ ಅಂಡ್ ಇಂಟರ್ನೆಟ್. ಕ್ರಾಸ್ ಬಾರ್ಡರ್ ನೇಚರ್ ಮತ್ತೆ ಇಂಟರ್ನೆಟ್ ಇರೋದ್ರಿಂದ ಡಿಫಿಕಲ್ಟ್ ಆಗುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಒಂದು ಡಿಜಿಟಲ್ ಇಂಟರ್ನೆಟ್ ಚಾಲೆಂಜಸ್ ಫೇಸ್ ಮಾಡೋಂಥ ಎಮರ್ಜಿಂಗ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಶ್ಯೂಸ್. ನೆಕ್ಸ್ಟ್ biotechnology and genetic resources, ownership and the patenting of genetically modified organisms, seeds and biological materials, ethical concerns over the patenting life forms and traditional knowledges, ಮತ್ತೆ ಬೆನಿಫಿಟ್ ಶೇರಿಂಗ್ ಇಶ್ಯೂಸ್ ವಿತ್ ಇಂಡಿಜಿನಿಯಸ್ ಕಮ್ಯುನಿಟೀಸ್ ರಿಗಾರ್ಡಿಂಗ್ ದ ಜೆನೆಟಿಕ್ ರಿಸೋರ್ಸಸ್ ಗಳಿಗೆ ಬೆನಿಫಿಟ್ ಶೇರ್ ಮಾಡೋದು. ಇದು ಬಯೋಟೆಕ್ನಾಲಜಿ ಮತ್ತು ಜೆನೆಟಿಕ್ ರಿಸೋರ್ಸ್ ಗಳಿಗೆ ಬಂದಾಗ ಚಾಲೆಂಜ್. ಪೇಟೆಂಟ್ ಟ್ರಾಲ್ಸ್ ಅಂಡ್ ಅಬ್ಯೂಸ್ ಆಫ್ IP ರೈಟ್ಸ್ ಬಂದಾಗ ಎಂಟಿಟೀಸ್ ಅಕ್ವೈರಿಂಗ್ the patent solely to demand licensing fees are the the legitimate with no intention of producer innovate. ಇಲ್ಲಿ ಬಂದಾಗ ಇಲ್ಲಿ ಫೀಸ್ ಗಳನ್ನ ಎಂಟಿಟೀಸ್ ರಿಕ್ವೈರ್ಸ್ ಪೇಟೆಂಟ್ ಸೋಲಿ, ಅವ್ರಿಗೆ ಸೋಲಿ ಪೇಟೆಂಟ್ ಬೇಕಾದ್ರೆ ಡಿಮ್ಯಾಂಡ್ ಇರುತ್ತೆ ಲೈಸೆನ್ಸಿಂಗ್ ಫೀಸ್ಗೆ, ವಿತ್ ನೋ ಇಂಟೆನ್ಷನ್ ಟು ಪ್ರೊಡ್ಯೂಸ್ ಆರ್ ಇನೋವೇಷನ್ ಮಾಡದೇ ಇದ್ರು ಕೂಡ ಅಲ್ಲಿ ಒಂದು ಅವರು ಇಟ್ಕೊಂಡಿರ್ತಾರೆ. ಅಂಡ್ ಅಬ್ಯೂಸ್ ಆಫ್ ಪೇಟೆಂಟ್ ಸಿಸ್ಟಮ್ ಟು ದ ಸೆಟ್ ಫಿಲ್ ದ ಕಾಂಪಿಟೇಷನ್ ಆಫ್ ಇನೋವೇಷನ್ ನ ಸೆಟ್ ಫಿಲ್ ಮಾಡ್ಕೊಳಕ್ಕೋಸ್ಕರ ಅವರು ಅಬ್ಯೂಸ್ ಮಾಡೋ ಚಾನ್ಸ್ಗಳು ಕೂಡ ಇರುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಪೇಟೆಂಟ್ಸ್. ಪಬ್ಲಿಕ್ ಇಂಟ್ರೆಸ್ಟ್ ಮತ್ತೆ ದ ಪೇಟೆಂಟ್ಸ್ ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಚಾಲೆಂಜ್ ಆಗುತ್ತೆ. ಆಕ್ಸೆಸ್ ಟು ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಅಂಡ್ ದ ಟೆನ್ಷನ್ ಬಿಟ್ವೀನ್ ದ ಪೇಟೆಂಟ್ ಪ್ರೊಟೆಕ್ಷನ್ ಅಂಡ್ ಪಬ್ಲಿಕ್ ಹೆಲ್ತ್. ಈಗ ಪೇಟೆಂಟ್ ನ 20 ವರ್ಷಕ್ಕೆ ಒಬ್ಬರಿಗೆ ಕೊಟ್ಬಿಟ್ರೆ ಅಲ್ಲಿ ಲೈಫ್ ಸೇವಿಂಗ್ ಮೆಡಿಸಿನ್ಸ್ಗಳು 20 ವರ್ಷ ಬೇರೆಯವರಿಗೆ ಈಸಿಯಾಗಿ ಸಿಗಲ್ಲ ಅನ್ನೋದು ಕೂಡ ಅದು ಒಂದು ಚಾಲೆಂಜ್ ಆಗಿದೆ. ಕಂಪಲ್ಸರಿ ಲೈಸೆನ್ಸಿಂಗ್ ಅಂಡ್ ಅಫೋರ್ಡಬಿಲಿಟಿ ಆಫ್ ಪೇಟೆಂಟ್ ಡ್ರಗ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್ಗಳು, ಅಲ್ಲಿ ಕಂಪಲ್ಸರಿ ಲೈಸೆನ್ಸಿಂಗ್ ಕೊಡುವಂಥದ್ದು ಇದೆಲ್ಲ ಕೂಡ ಒಂದು ಚಾಲೆಂಜ್ ಆಗಿದೆ ಇಲ್ಲಿ ಇದು ಬಂದಾಗ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ IP, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು IP ಬಂದಾಗ ಓನರ್ಶಿಪ್ ಅಂಡ್ ಪ್ರೊಟೆಕ್ಷನ್ ಆಫ್ ದ ಇನ್ವೆನ್ಷನ್ಸ್ ಕ್ರಿಯೇಟೆಡ್ ಬೈ AI
ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್, ಹ್ಯೂಮನ್ ಇನ್ವೆಂಟರ್ಸ್ ಇಲ್ಲದೆ ಅವರು ಡೆವಲಪ್ ಮಾಡಿರೋದು ಓನರ್ಶಿಪ್ ಯಾವ ರೀತಿ, ಕಾರ್ಪೊರೇಟ್ ಪ್ರೊಡಕ್ಷನ್ ಆಫ್ ಎ ಜನರೇಟೆಡ್ ಕಂಟೆಂಟ್, ನೆಕ್ಸ್ಟ್ ಚಾಲೆಂಜಸ್ ಡಿಫೈನಿಂಗ್ ದ ಇನ್ವೆಂಟರ್ಶಿಪ್ ಅಂಡ್ ಆಥರ್ಶಿಪ್, ಸೊ ಇದೆಲ್ಲ ಕೂಡ ಚಾಲೆಂಜಸ್ ಇದೆ. ನೆಕ್ಸ್ಟ್ ಟ್ರೇಡ್ ಸೀಕ್ರೆಟ್ಸ್ ಅಂಡ್ ಡೇಟಾ ಪ್ರೊಟೆಕ್ಷನ್, ಇನ್ಕ್ರೀಸ್ಡ್ ಇಂಪಾರ್ಟೆನ್ಸ್ ಟು ಪ್ರೊಟೆಕ್ಟಿಂಗ್ ದ ಕಾನ್ಫಿಡೆನ್ಷಿಯಲ್ ಬಿಸ್ನೆಸ್ ಇನ್ಫಾರ್ಮೇಶನ್ ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇನ್ಕ್ರೀಸ್ಡ್ ಇಂಪಾರ್ಟೆನ್ಸ್, ಮತ್ತೆ ಲೀಗಲ್ ಫ್ರೇಮ್ವರ್ಕ್ ಲ್ಯಾಗ್ ಬಿಹೈಂಡ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಇನ್ ಸೇಫ್ ಗಾರ್ಡಿಂಗ್ ದ ಟ್ರೇಡ್ ಸೀಕ್ರೆಟ್ಸ್ ನ ಸೇಫ್ ಗಾರ್ಡ್ ಮಾಡೋಕ್ಕೆ ಯಾವ ರೀತಿ ಲೀಗಲ್ ಫ್ರೇಮ್ವರ್ಕ್ ಗಳನ್ನ ಮಾಡಬೇಕು. ನೆಕ್ಸ್ಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂಡ್ ಗ್ಲೋಬಲ್ ಟ್ರೇಡ್, ಚಾಲೆಂಜಸ್ ಇನ್ ಪ್ರೊಟೆಕ್ಟಿಂಗ್ ದ GI ನೇಮ್ಸ್ internationally under the bilateral and multilateral trade agreements, preventing the misuse and ensuring the authentic of GI products. ಸೊ ಇದು ಕೂಡ ಒಂದು ಚಾಲೆಂಜ್ ಇಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಬಂದಾಗ. ನೆಕ್ಸ್ಟ್ ಡೊಮೈನ್ ನೇಮ್ ಡಿಸ್ಪ್ಯೂಟ್ ಅಂಡ್ ದ ಸೈಬರ್ ಸ್ಕ್ವಾಟಿಂಗ್, ಇಲ್ಲಿ ಬಂದಾಗ ಕಾನ್ಫ್ಲಿಕ್ಟ್ಸ್ ಓವರ್ ದ ಡೊಮೈನ್ ನೇಮ್ ರಿಜಿಸ್ಟ್ರೇಷನ್, ಮಿಮಿಕಿಂಗ್ ದ ಟ್ರೇಡ್ ಮಾರ್ಕ್ಸ್, ಇದೆಲ್ಲ ಕೂಡ ಮಿಮಿಕಿಂಗ್ ದ ಟ್ರೇಡ್ ಮಾರ್ಕ್ಸ್ ಇದೆಲ್ಲದೂ ಕೂಡ ಕನ್ಸಿಡರೇಷನ್ ಇದೆ. ಇಲ್ಲಿ ಕಾನ್ಫ್ಲಿಕ್ಟ್ ಇದೆ, ಡೊಮೈನ್ ನೇಮ್ ಯಾರು ರಿಜಿಸ್ಟರ್ ಮಾಡೋದು, ಅದನ್ನ ಮಿಮಿಕ್ ಮಾಡಿದ್ರೆ ಯಾರಾದರೂ ಮಿಮಿಕಿಂಗ್ ಮಾಡಿದ್ರೆ ಆ ರೀತಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಲೀಗಲ್ ಬ್ಯಾಟಲ್ಸ್ ಓವರ್ ದ ಓನರ್ಶಿಪ್ ಅಂಡ್ ಮಿಸ್ಯೂಸ್ ಆಫ್ ದ ಡೊಮೈನ್ ನೇಮ್ಸ್ ಫಾರ್ ದ ಎಕ್ಸ್ಟೋರ್ಟಿಂಗ್ ಆರ್ ಮಿಸ್ಲೀಡಿಂಗ್ ದ ಕನ್ಸ್ಯೂಮರ್ ಮಿಸ್ಲೀಡ್ ಮಾಡೋಕ್ಕೋಸ್ಕರ ಡೊಮೈನ್ ನೇಮ್ ನ ಯೂಸ್ ಮಾಡಿ ಲೀಗಲ್ ಬ್ಯಾಟಲ್ ನ ಯಾವ ರೀತಿ ಹ್ಯಾಂಡಲ್ ಮಾಡೋದು, ಎಲ್ಲ ಕೂಡ ದಿಸ್ ಎಮರ್ಜಿಂಗ್ ಇಶ್ಯೂಸ್ ರಿಕ್ವೈರ್ಸ್ dynamic legal technology and policy responses to effectively safeguard the intellectual property in a globalized digitalized economy while balancing innovation, public interest and fair competition. ಅಂದ್ರೆ ಈ ಎಲ್ಲಾ ಇಶ್ಯೂಸ್ಗಳು ಎಮರ್ಜಿಂಗ್ ಆಗ್ತಾ ಇದೆ ಒಂದಾಗಿ. ಸೊ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು, ಯಾವ ರೀತಿ ನಾವು ಡೈನಮಿಕ್ ಆಗಿ ಹ್ಯಾಂಡಲ್ ಮಾಡ್ಬೋದು, ಅದಕ್ಕೆ ಡೈನಮಿಕ್ ಲೀಗಲ್, ಟೆಕ್ನಾಲಜಿಕಲ್ ಅಂಡ್ ಪಾಲಿಸಿ ರೆಸ್ಪಾನ್ಸಸ್ ಬೇಕು. ಎಫೆಕ್ಟಿವ್ ಅದನ್ನ ಸೇಫ್ ಗಾರ್ಡ್ ಮಾಡಕ್ಕೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಗ್ಲೋಬಲೈಸ್ಡ್ ಡಿಜಿಟಲ್ ಎಕಾನಮಿಯಲ್ಲಿ. ಸೊ ಇನೋವೇಷನ್ ಬ್ಯಾಲೆನ್ಸ್ ಮಾಡಿ, ಪಬ್ಲಿಕ್ ಇಂಟ್ರೆಸ್ಟ್ ಬ್ಯಾಲೆನ್ಸ್ ಮಾಡಿ, ಫೈರ್ ಕಾಂಪಿಟೇಷನ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಎಲ್ಲ ಕೂಡ ಬೇಕಾಗುತ್ತೆ. ಇದು ನಮ್ಮ ಸೊ ಟೋಟಲಿ ಬಂದಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಇರುವಂತ ಮಾಹಿತಿ. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಬಂದಾಗ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, GST. ಓಕೆ, ಸೊ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ಎ ಕಾಂಪರೆನ್ಸಿವ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಇನ್ ಇಂಡಿಯಾ. ಇದೊಂದು ಕಾಂಪರೆನ್ಸಿವ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಇನ್ ಇಂಡಿಯಾ that consolidates various central and state taxes into a single tax. ಹಲವಾರು ಸ್ಟೇಟ್ ಡಿಫರೆಂಟ್ ಸೆಂಟ್ರಲ್ ಮತ್ತು ಸ್ಟೇಟ್ ಟ್ಯಾಕ್ಸ್ಗಳನ್ನ ಸಿಂಗಲ್ ಸಿಸ್ಟಮ್ ಒಂದು ಟ್ಯಾಕ್ಸ್ ಒಳಗಡೆ ತಂದ್ರು ಲೆವಿಡ್ ಆನ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಮೇಲೆ ಅಪ್ಲೈ ಮಾಡ್ತಾರೆ. ಇಂಟ್ರೊಡ್ಯೂಸ್ಡ್ ಆನ್ 1st July 2017. GST ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು 1st July 2017 ಇಂಟ್ರೊಡ್ಯೂಸ್ ಆಗುತ್ತೆ. GST ರಿಪ್ಲೇಸ್ ದ ಮಲ್ಟಿಪಲ್ ಟ್ಯಾಕ್ಸಸ್ ಲೈಕ್ ಎಕ್ಸೈಸ್ ಡ್ಯೂಟಿ, ವ್ಯಾಟ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಟು ಸಿಂಪ್ಲಿಫೈ ದ ಟ್ಯಾಕ್ಸ್ ರೆಜಿಮ್ ಅಂಡ್ ಕ್ರಿಯೇಟ್ ಎ ಯೂನಿಫೈಡ್ ಮಾರ್ಕೆಟ್ ನ ಕ್ರಿಯೇಟ್ ಮಾಡಿದ್ರು ಇದರಿಂದ. ಓಕೆ, ಕೀ ಫೀಚರ್ಸ್ ಆಫ್ GST ಕೀ ಫೀಚರ್ಸ್ ಬಂದ್ರೆ ಏನೇನಿದೆ ಅನ್ನೋದನ್ನ ನೋಡೋಣ. ಕಮಿಂಗ್ ಟು ದ ಕೀ ಫೀಚರ್ಸ್, ಕಾಂಪರೆನ್ಸಿವ್ ಟ್ಯಾಕ್ಸ್ ಇದು GST ಅಪ್ಲೈಡ್ ಆನ್ ಬೋತ್ ಗೂಡ್ಸ್ ಅಂಡ್ ಸರ್ವಿಸಸ್, ಯೂನಿಫೈಯಿಂಗ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡರ್ ದ ಒನ್ ಅಂಬ್ರೆಲಾ. ಇದು ಟ್ಯಾಕ್ಸ್ ಗೂಡ್ಸ್ ಸರ್ವಿಸ್ ಎರಡರಲ್ಲೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ಇದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆಗಿದೆ. ದ ಟ್ಯಾಕ್ಸ್ ಕಲೆಕ್ಟೆಡ್ ವೇರ್ ದ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಕನ್ಸ್ಯೂಮ್ಡ್, ನಾಟ್ ವೇರ್ ದೇ ಆರ್ ಪ್ರೊಡ್ಯೂಸ್ಡ್. ಅಲ್ಲಿ ಟ್ಯಾಕ್ಸ್ ಎಲ್ಲಿ ಕಲೆಕ್ಟ್ ಆಗುತ್ತೆ ಅಂದ್ರೆ ಯಾರು ಗೂಡ್ಸ್ ಸರ್ವಿಸ್ ಕನ್ಸ್ಯೂಮ್ ಮಾಡ್ತಾರೆ ಅಲ್ಲಿಗೆ ಅದು ಅಲ್ಲಿಂದ ಅದು ಕಲೆಕ್ಟ್ ಆಗುತ್ತೆ ಟ್ಯಾಕ್ಸ್. ನೆಕ್ಸ್ಟ್ ಮಲ್ಟಿಪಲ್ ಟ್ಯಾಕ್ಸ್ ಸ್ಲ್ಯಾಬ್, ಇಲ್ಲಿ ಮಲ್ಟಿಪಲ್ ಟ್ಯಾಕ್ಸ್ ಸ್ಲ್ಯಾಬ್ ಇದೆ. ದ GST ರೇಟ್ಸ್ ಆರ್ ಕ್ಯಾಟಗರೈಸ್ಡ್ ಮೇನ್ಲಿ ಇಂಟು 0%, 5%, 18% and 40% ಫಾರ್ ಸಿನ್ ಅಂಡ್ ಲಕ್ಸುರಿ ಗೂಡ್ಸ್ ಆಸ್ ಆಫ್ 2025 ರಿಫಾರ್ಮ್ಸ್. ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಚೇಂಜಸ್ ಮಾಡಿದ್ರು, ಆ ರಿಫಾರ್ಮ್ಸ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಅಲೋ ಮಾಡ್ತಾರೆ ಇಲ್ಲಿ. ಅಲೋ ದ ಬಿಸ್ನೆಸಸ್ ಟು ಆಫ್ಸೆಟ್ ದ ಟ್ಯಾಕ್ಸ್ ಪೇಡ್ ಆನ್ ಇನ್ಪುಟ್ ಅಗೇನೆಸ್ಟ್ ದ ಟ್ಯಾಕ್ಸ್ ಟು ಬಿ ಪೇಡ್ ಆನ್ ಔಟ್ಪುಟ್ಸ್, ಪ್ರಿವೆಂಟಿಂಗ್ ದ ಟ್ಯಾಕ್ಸ್ ಕಾಸ್ಕೇಡಿಂಗ್. ಇಲ್ಲಿ ಕಾಸ್ಕೇಡಿಂಗ್ ಅಂದ್ರೆ ಡಬಲ್ ಟ್ಯಾಕ್ಸೇಷನ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈಗ ಬಿಸ್ನೆಸ್ಗಳು ಈಗಾಗಲೇ ಟ್ಯಾಕ್ಸ್ ಪೇ ಮಾಡಿದ್ರೆ ರಾ ಮೆಟೀರಿಯಲ್ ಮೇಲೆ, ಅದನ್ನ ಅವರು ವಾಪಸ್ ತಗೋಬಹುದು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ತಗೋಬಹುದು ಅಂಡರ್ ಸೇಲ್ಸ್ ಟ್ಯಾಕ್ಸ್ ಕಲೆಕ್ಟೆಡ್. ನೆಕ್ಸ್ಟ್ ಡ್ಯುಯಲ್ GST ಸ್ಟ್ರಕ್ಚರ್ ಇದೆ ಇಲ್ಲಿ. ಸೆಂಟ್ರಲ್ CGST ಅಂಡ್ ಸ್ಟೇಟ್ SGST ಆರ್ ಕಲೆಕ್ಟೆಡ್ ಆನ್ ಇಂಡಸ್ಟ್ರಿಯಲ್ ಆನ್ ದ ಇಂಟರ್ಸ್ಟೇಟ್ ಸೇಲ್ಸ್. ಓಕೆ, ಇಂಟ್ರಾಸ್ಟೇಟ್ ಸೇಲ್ಸ್, ವೈಲ್ ಇಂಟಿಗ್ರೇಟೆಡ್ GST IGST ಅಪ್ಲೈಡ್ ಅಂತ ಇಂಟರ್ಸ್ಟೇಟ್ ಸೇಲ್ಸ್. ಅಂದ್ರೆ ಏನಿಲ್ಲಿ ಕರ್ನಾಟಕದಿಂದ ಕರ್ನಾಟಕಕ್ಕೆ ಸೇಲ್ ಆದ್ರೆ, ಬೆಂಗಳೂರು ಟು ಮೈಸೂರು ಸೇಲ್ ಆದ್ರೆ ಅಲ್ಲಿ CGST SGST ಕಲೆಕ್ಟ್ ಆಗುತ್ತೆ. ಬ್ಯಾಂಗ್ಳೂರು ಟು ತಮಿಳುನಾಡು ಚೆನ್ನೈಗೆ ಸೇಲ್ ಆದ್ರೆ ಅಲ್ಲಿ IGST ಕಲೆಕ್ಟ್ ಆಗುತ್ತೆ. ಇದು ಡ್ಯುಯಲ್ GST ಸ್ಟ್ರಕ್ಚರ್ ಅಂತ ನಾವು ಕರಿತೀವಿ. ಅದೇ ಜಾಗದಲ್ಲಿ ಯೂನಿಯನ್ ಟೆರಿಟರಿ ಬಂದ್ರೆ UTGST ಬರುತ್ತೆ, SGST ಬದಲು. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈಡ್ ಕಂಪ್ಲೈನ್ಸ್, GST ಸಿಂಪ್ಲಿಫೈಡ್ ಕಂಪ್ಲೈನ್ಸ್, ಆನ್ಲೈನ್ ರಿಜಿಸ್ಟ್ರೇಷನ್, ರಿಟರ್ನ್ ಫೈಲಿಂಗ್ ಅಂಡ್ ಪೇಮೆಂಟ್ ಸಿಸ್ಟಮ್ ಮೇಕ್ಸ್ ಆ ಕಂಪ್ಲೈನ್ಸ್ ಈಸಿಯರ್, ಅದು ಈಸಿಯಾಗಿ ಆಗುತ್ತೆ. ನೆಕ್ಸ್ಟ್ ಕಾಂಪೋಸಿಷನ್ ಸ್ಕೀಮ್ ಇದೆ ಇಲ್ಲಿ. ಪ್ರೊವೈಡ್ಸ್ ಅ ಸಿಂಪ್ಲಿಫೈಡ್ ಟ್ಯಾಕ್ಸ್ ರೆಜಿಮ್ ಫಾರ್ ಸ್ಮಾಲ್ ಟ್ಯಾಕ್ಸ್ ಪೇರ್ ವಿತ್ ಲಿಮಿಟೆಡ್ ಟರ್ನ್ ಓವರ್ಗೆ ಕಾಂಪೋಸಿಷನ್ ಸ್ಕೀಮ್ ನ ಆಪ್ಟ್ ಮಾಡ್ಕೋಬಹುದು ಅವರು. ಓಕೆ, ಸೊ ಇದಿಷ್ಟು ಕನ್ಸಿಡರೇಷನ್ ಬಂದಾಗ GST ಅಲ್ಲಿ ಯಾವ ರೀತಿ GST
ಅದರ ಪಾತ್ರವನ್ನು ಕೀ ಫೀಚರ್ಸ್ನ ಪ್ಲೇ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಜಿ ಎಸ್ ಟಿ. ಸೊ ಜಿ ಎಸ್ ಟಿ ಆಬ್ಜೆಕ್ಟಿವ್ ಏನು? ಒನ್ ನೇಷನ್ ಒನ್ ಟ್ಯಾಕ್ಸ್. ಸೊ ಎಸ್ಟಾಬ್ಲಿಷ್ ಯೂನಿಫೈಡ್ single tax applicable across the country, replacing multiple ಸೆಂಟ್ರಲ್ ಸ್ಟೇಟ್ಸ್ ಟ್ಯಾಕ್ಸಸ್ ಕ್ರಿಯೇಟೆಡ್ ಆನ್ ಎ ಕಾಮನ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಟ್ಯಾಕ್ಸ್ ಇತ್ತು ಅದೆಲ್ಲನೂ ತೆಗೆದಾಕಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಇದೆ. ಸಿಂಪ್ಲಿಫೈಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇದೆಯಲ್ಲಿ ರೀಪ್ಲೇಸ್ ದ ಕಾಂಪ್ಲೆಕ್ಸ್ ಟ್ಯಾಕ್ಸ್ ನೆಟ್ವರ್ಕ್ ನ ತೆಗೆದುಹಾಕಿ ಲೈಕ್ ಎಕ್ಸೈಸ್ ಡ್ಯೂಟಿ ವ್ಯಾಟ್ ನ ತೆಗೆದುಹಾಕಿ ಸಿಂಪ್ಲಿಫೈಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ನ ಬರ್ಡನ್ ಬಿಸ್ನೆಸ್ ಮ್ಯಾನ್ ಬರ್ಡನ್ ನ ಕಡಿಮೆ ಮಾಡಿದ್ದಾರೆ. ನೆಕ್ಸ್ಟ್ ಎಲಿಮಿನೇಟ್ ದ ಕಾಸ್ಕೇಡಿಂಗ್ ಎಫೆಕ್ಟ್. ಕಾಸ್ಕೇಡಿಂಗ್ ಅಂದ್ರೆ ಡಬಲ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಬರ್ತಾ ಇತ್ತು, ಅದನ್ನ ಕಡಿಮೆ ಮಾಡಿದ್ದಾರೆ. ನೆಕ್ಸ್ಟ್ ಎನಾನ್ಸ್ ಕಂಪ್ಲೇನ್ಸ್ ಅಂಡ್ ರಿಡ್ಯೂಸ್ ಟ್ಯಾಕ್ಸ್ ಎವಿಷನ್. ಕಂಪ್ಲೇನ್ಸ್ ನ ಎನಾನ್ಸ್ ಮಾಡಿ ಟ್ಯಾಕ್ಸ್ ಎವಿಷನ್ ಟ್ಯಾಕ್ಸ್ ಅವಾಯ್ಡೆನ್ಸ್ ನ ಕಡಿಮೆ ಮಾಡಿದ್ರೆ ಡಿಜಿಟಲ್ ಆಗಿ ಎಲ್ಲ ಡೀಟೇಲ್ಸ್ ನ ಇ-ವೇ ಬಿಲ್ ನ ಎಂಟ್ರಿ ಮಾಡಬೇಕು. ಈ ಇನ್ವಾಯ್ಸಿಂಗ್ ನ ಮಾಡೋದ್ರಿಂದ ಎಲ್ಲೂ ಕೂಡ ಆದಷ್ಟು ಟ್ಯಾಕ್ಸ್ ರಿಡ್ಯೂಸ್ ಆಗುತ್ತೆ, ಕಂಪ್ಲೇನ್ಸ್ ಟ್ಯಾಕ್ಸ್ ಎವಿಷನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೈಡ್ ಅಂಡ್ ಟ್ಯಾಕ್ಸ್ ಬೇಸ್ ನ ವೈಡ್ ಮಾಡಿದೆ. ಬ್ರಿಂಗ್ ದ ಮೋರ್ ಬಿಸ್ನೆಸಸ್ ಇನ್ಕ್ಲೂಡಿಂಗ್ ದ ಸ್ಮಾಲ್ ಅಂಡ್ ಅನ್ಆರ್ಗನೈಸ್ ಸೆಕ್ಟರ್ ಇಂಟು ದ ಟ್ಯಾಕ್ಸ್ ನೆಟ್ ಬೈ ಸೆಟಿಂಗ್ ದ ರಿಜಿಸ್ಟ್ರೇಷನ್ ಥ್ರೆಶೋಲ್ಡ್ ಫಾರ್ ಎಕ್ಸಾಂಪಲ್ 20 lakh 40 lakh ಅಂತ ಥ್ರೆಶೋಲ್ಡ್ ಲಿಮಿಟ್ ಇದ್ದಾರೆ ಸ್ಪೆಷಲ್ ಸ್ಟೇಟ್ಸ್ಗಳಿಗೆ ಮತ್ತೆ ನಾರ್ಮಲ್ ಸ್ಟೇಟ್ಸ್ಗಳಿಗೆ. ಅದರಿಂದ ಅದು ಎಲ್ಲ ಸುಮಾರು ಬಿಸ್ನೆಸ್ಗಳು ಅದರ ಅಂಡರ್ಗೆ ಬಂದಿದೆ. ಪ್ರಮೋಟ್ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಮಾಡಕ್ಕೆ ಪ್ರಮೋಟ್ ಮಾಡಿದ್ರೆ. ಸಿಂಪ್ಲಿಫೈಡ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಎನೇಬಲ್ ದ ಸೇಲ್ಸ್ ಮ್ಯಾನ್ ಆನ್ಲೈನ್ ಪ್ರೋಸೆಸ್ ಆಫ್ ರಿಜಿಸ್ಟ್ರೇಷನ್ ರಿಟರ್ನ್ ಫೈಲಿಂಗ್ ಅಂಡ್ ಪೇಮೆಂಟ್ ಇಂದ ಇದು ಈಸಿಯಾಗಿ ಬಿಸ್ನೆಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಬೂಸ್ಟ್ ಎಕನಾಮಿಕ್ ಗ್ರೋತ್ ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ ಇಂಟ್ರೆಸ್ಟ್ ರೇಟ್ ಬ್ಯಾರಿಯರ್ಸ್ ರೆಡ್ಯೂಸ್ ದ ಲಾಜಿಸ್ಟಿಕ್ ಕಾಸ್ಟ್ ಮತ್ತೆ ಸ್ಟ್ರೀಮ್ಲೈನಿಂಗ್ ದ ಸಪ್ಲೈ ಚೈನ್ ಅಂಡ್ ಪ್ರಮೋಟ್ ದ ಇನ್ವೆಸ್ಟ್ಮೆಂಟ್ ನ ಪ್ರಮೋಟ್ ಮಾಡಿ ಇದು ಸೊ ಎಕನಾಮಿಕ್ ಗ್ರೋತ್ ಕೂಡ ಇದು ಸಪೋರ್ಟ್ ಮಾಡುತ್ತೆ ಜಿ ಎಸ್ ಟಿ. ನೆಕ್ಸ್ಟ್ ಮೇನ್ ಪ್ರಾವಿಷನ್ಸ್ ಆಫ್ ಜಿ ಎಸ್ ಟಿ. ಜಿ ಎಸ್ ಟಿ ಮೇನ್ ಪ್ರಾವಿಷನ್ಸ್ ಏನು? ಟ್ಯಾಕ್ಸ್ ಸ್ಟ್ರಕ್ಚರ್ ಡ್ಯುಯಲ್ ಜಿ ಎಸ್ ಟಿ ಸಿಸ್ಟಮ್ ಮೊದಲೇ ಹೇಳಿರ್ತಾರೆ. ಸಿ ಜಿ ಎಸ್ ಟಿ, ಎಸ್ ಸಿ ಎಸ್ ಸಿ ಇಂಟ್ರಾ ಸ್ಟೇಟ್ ಇದ್ರೆ ಕರ್ನಾಟಕ ಇದ್ರೆ, ಐ ಜಿ ಎಸ್ ಟಿ ಇಂಟರ್ ಸ್ಟೇಟ್ ಕರ್ನಾಟಕ ಟು ಮಹಾರಾಷ್ಟ್ರ ಆ ಥರ ಇದ್ರೆ ಆ ರೀತಿ ಇದ್ರೆ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಬರುತ್ತೆ. ಟ್ಯಾಕ್ಸಬಲ್ ಇವೆಂಟ್ ಬರುತ್ತೆ. ಜಿ ಎಸ್ ಟಿ ಇಸ್ ಲೆವಿಡ್ ಆನ್ ದ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಟ್ ಈಚ್ ಸ್ಟೇಜ್ ಆಫ್ ದಿ ವ್ಯಾಲ್ಯೂ ಚೈನ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ರಾ ಮೆಟೀರಿಯಲ್ ಪರ್ಚೇಸ್ ಅಲ್ಲೂ ಜಿ ಎಸ್ ಟಿ ಬರುತ್ತೆ, ಅದನ್ನ ಫಿನಿಶ್ಡ್ ಪ್ರಾಡಕ್ಟ್ಸ್ ಮಾಡಿ ಅಲ್ಲೂ ಜಿ ಎಸ್ ಟಿ ಬರುತ್ತೆ. ಬಟ್ ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಿಸ್ನೆಸ್ ಕ್ಯಾನ್ ಕ್ಲೈಮ್ ದ ಐ ಟಿ ಸಿ ನ ಕ್ಲೈಮ್ ಮಾಡಬಹುದು ಆನ್ ದೇರ್ ಟ್ಯಾಕ್ಸ್ ಆಲ್ರೆಡಿ ಪೇಯ್ಡ್ ಆನ್ ದ ಇನ್ಪುಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಮಲ್ಟಿಪಲ್ ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೆ. ಇಲ್ಲಿ ಜಿ ಎಸ್ ಟಿ ರೇಟ್ಸ್ ಆರ್ ಕ್ಯಾಟಗರೈಸ್ಡ್ ಆನ್ ಮೈನ್ಲಿ 0% 5%, 18%, 40% ದ ಸಿನ್ ಅಂಡ್ ಲಕ್ಸುರಿ ಗುಡ್ಸ್. ಸಿನ್ ಗುಡ್ಸ್ ಅಂದ್ರೆ ಟೊಬ್ಯಾಕೋ ಈ ತರದ್ದೆಲ್ಲ ಬರುತ್ತೆ ಸಿನ್ ಗುಡ್ಸ್. ಓಕೆ, ಹಾರ್ಮ್ಫುಲ್ ಗುಡ್ಸ್ ಅಂತ ಹೇಳ್ಬೋದು. ಓಕೆ, ಅಂಡ್ 2025 ರಿಫಾರ್ಮ್ಸ್. ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಫಾರ್ ಬಿಸ್ನೆಸ್ ಎಕ್ಸಿಡಿಂಗ್ ಪ್ರಿಸ್ಕ್ರೈಬ್ಡ್ ಟರ್ನ್ ಓವರ್ ಲಿಮಿಟ್ ಸ್ಪೆಷಲ್ ಸ್ಟೇಟ್ಸ್ಗಳಿಗೆ 20 lakh ಅಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳ್ತೀವಿ, ಮತ್ತೆ ನಾರ್ಮಲ್ ಸ್ಟೇಟ್ಸ್ಗಳಿಗೆ 40 lakh ಲಿಮಿಟ್ ನ ಇಟ್ಟಿದ್ದಾರೆ. ನೆಕ್ಸ್ಟ್ ರಿಟರ್ನ್ಸ್ ಅಂಡ್ ಪೇಮೆಂಟ್ಸ್ ರೆಗ್ಯುಲರ್ ಫೈಲಿಂಗ್ಸ್ ರಿಟರ್ನ್ಸ್ ಮಾಡಬೇಕಾಗುತ್ತೆ ಟ್ಯಾಕ್ಸ್ ಇನ್ವಾಯ್ಸ್ ಆನ್ಲೈನ್ ಜಿ ಎಸ್ ಟಿ ಪೋರ್ಟಲ್ ಅಲ್ಲಿ. ನೆಕ್ಸ್ಟ್ ಕಾಂಪೋಸಿಷನ್ ಸ್ಕೀಮ್ ಇರುತ್ತೆ. ಸಿಂಪ್ಲಿಫೈಡ್ ಟ್ಯಾಕ್ಸ್ ಸಿಸ್ಟಮ್ ಸ್ಕೀಮ್ ಫಾರ್ ದ ಸ್ಮಾಲ್ ಬಿಸ್ನೆಸ್ ವಿತ್ ಟರ್ನ್ ಓವರ್ ಬಿಲೋ ದ ಪ್ರಿಸ್ಕ್ರೈಬಲ್ ಲಿಮಿಟ್ ಇದೆ ಅವರಿಗೆ ಕಾಂಪೋಸಿಷನ್ ಸ್ಕೀಮ್ ನ ಕೊಡ್ತಾರೆ. ನೆಕ್ಸ್ಟ್ ಕಂಪ್ಲೈನ್ಸ್ ಅಂಡ್ ಆಡಿಟ್ ದ ಪ್ರಾವಿಷನ್ಸ್ ಫಾರ್ ಟ್ಯಾಕ್ಸ್ ಪೇಮೆಂಟ್ ರೀಫಂಡ್ ಅಂಡ್ ಇನ್ಸ್ಪೆಕ್ಷನ್ ಆಡಿಟ್ ಅಂಡ್ ಪೆನಾಲ್ಟೀಸ್ ಫಾರ್ ನಾನ್ ಕಂಪ್ಲೈನ್ಸ್ಗೆ ಅಲ್ಲಿ ಪೆನಾಲ್ಟೀಸ್ ಕೂಡ ಹಾಕ್ತಾರೆ. ಓಕೆ, ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಜಿ ಎಸ್ ಟಿ. ಜಿ ಎಸ್ ಟಿ ಇಂದ ಆಗುವಂತ ಲಾಭಗಳೇನು? ಜಿ ಎಸ್ ಟಿ offering a significant benefit to the Indian economy, businesses and consumers by streamlining the indirect tax structure and fostering a unified market by the key benefits include unified tax structure, single tax structure. ನೆಕ್ಸ್ಟ್ ಎಲಿಮಿನೇಟ್ ದ ಕಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಟ್ಯಾಕ್ಸ್. ಡಬಲ್ ಟ್ಯಾಕ್ಸೇಷನ್ ಅವಾಯ್ಡ್ ಮಾಡ್ತು, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ನ ಅವಾಯ್ಡ್ ಮಾಡ್ತು. ಅಂದ್ರೆ ಈಗ ಬೇರೆ ಕಡೆಯಿಂದ ತರಿಸ್ಕೊಂಡ್ರೆ ಆ ಸ್ಟೇಟ್ ಒಂದು ಟ್ಯಾಕ್ಸ್ ಆಗ್ತಿತ್ತು, ಅಲ್ಲಿಂದ ಬಂದು ಇಲ್ಲೊಂದು ಟ್ಯಾಕ್ಸ್ ಬೀಳ್ತಿತ್ತು, ಅದನ್ನ ಕಡಿಮೆ ಮಾಡ್ತು. ನೆಕ್ಸ್ಟ್ ಏಸ್ ಆಫ್ ಏಸ್ ಆಫ್ ಕಂಪ್ಲೈನ್ಸ್ ಬರುತ್ತೆ. ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ರಿಟರ್ನ್ ಫೈಲಿಂಗ್ ಎಲ್ಲ ಆನ್ಲೈನ್ ಮಾಡಬಹುದು, ಈಸಿಯಾಗಿ ಪೇಪರ್ ವರ್ಕ್ ರಿಡ್ಯೂಸ್ ಮಾಡ್ತಿದ್ದು. ಎಕಾನಮಿ ಬೂಸ್ಟ್ ಆಗುತ್ತೆ. ಬೂಸ್ಟ್ ಎಕಾನಮಿ ಎನ್ಕರೇಜ್ ದ ಇಂಟ್ರೆಸ್ಟ್ ಟು ಟ್ರೇಡ್, ರಿಮೂವ್ ದ ಮಲ್ಟಿ ಸ್ಟೇಜ್ ಲೆವೆಲ್ ಆಫ್ ಟ್ಯಾಕ್ಸ್ ನ ಅವಾಯ್ಡ್ ಮಾಡ್ತು, ಜಿ ಡಿ ಪಿ ಗ್ರೋತ್ ನ ಎನ್ಹಾನ್ಸ್ ಮಾಡುತ್ತೆ. ಇನ್ಕ್ರೀಸ್ಡ್ ಕಾಂಪಿಟೇಟಿವ್ನೆಸ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಲೋವರ್ ಇಂಡೈರೆಕ್ಟ್ ಟ್ಯಾಕ್ಸ್ ಬರ್ಡನ್ ಕಡಿಮೆ ಮಾಡಿದೆ. ಸ್ಟ್ರೀಮ್ ಲೈನಿಂಗ್ ಲಾಜಿಸ್ಟಿಕ್ ರಿಡ್ಯೂಸ್ ದ ಕಾಸ್ಟ್. ಓಕೆ, ಮೇಕಿಂಗ್ ಇಂಡೈರೆಕ್ಟ್ ಗೂಡ್ ಸರ್ವಿಸಸ್ ಮೋರ್ ಕಾಂಪಿಟೇಟಿವ್ ಡೊಮೆಸ್ಟಿಕಲಿ ಅಂಡ್ ಗ್ಲೋಬಲಿ. ನೆಕ್ಸ್ಟ್ ಎನ್ಕರೇಜ್ ಫಾರ್ಮಲೈಸೇಷನ್ ಆಗಿ ಬಿಸ್ನೆಸ್ ಮಾಡಕ್ಕೆ ಎನ್ಕರೇಜ್ ಮಾಡುತ್ತೆ. ಬ್ರಿಂಗ್ಸ್ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಟ್ಯಾಕ್ಸ್ ನೆಟ್ಟಿಗೆ ಅವರೆಲ್ಲ ಬಂದಿದ್ದಾರೆ. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ಎಲ್ಲರೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತೆ ಎಲ್ಲರೂ ಕೂಡ ಅಕೌಂಟಬಿಲಿಟಿ ಇರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಕನ್ಸ್ಯೂಮರ್ ಬೆನಿಫಿಟ್. ಕನ್ಸ್ಯೂಮರ್ಗೆ ಇದು ರಿಡ್ಯೂಸ್ ಆಗುತ್ತೆ. ಯಾವತ್ತೆ ಟ್ಯಾಕ್ಸ್ ಬರ್ಡನ್ ಕಡಿಮೆ ಮಾಡಿ ಸರ್ವಿಸ್ ಈಸಿಯಾಗಿ ಸಿಗೋ ತರ ಮಾಡಿದೆ. ಮತ್ತೆ ಸಿಂಪ್ಲಿಫೈಡ್ ಟ್ಯಾಕ್ಸ್ ರೇಟ್ ಇದೆ ಇಲ್ಲಿ. ಸೊ 0%, 5%, 18%, 40% ಸಿಂಪ್ಲಿಫೈಡ್ ಟ್ಯಾಕ್ಸ್ ರೇಟ್. ಅಲ್ಲಿ ಗೂಡ್ಸ್ ಗಳನ್ನ ಕೂಡ ಡಿವೈಡ್ ಮಾಡಿದ್ದಾರೆ ಅದರ ರೇಟ್ ಮೇಲೆ. ಪ್ರಮೋಟ್ ಎಕ್ಸ್ಪೋರ್ಟ್, ಝೀರೋ ರೇಟೆಡ್ ಜಿ ಎಸ್ ಟಿ ಇಟ್ಟು ಎಕ್ಸ್ಪೋರ್ಟ್ ಮೇಕಿಂಗ್ ಗೂಡ್ಸ್ ಗಳಿಗೆ SEZ ಗಳಿಗೆಲ್ಲ ಎಕ್ಸ್ಪೋರ್ಟ್ ನ ಕೂಡ ಪ್ರಮೋಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ mechanism of GST. GST implementation mechanism ಯಾವ ರೀತಿ ಇದೆ? The implementation mechanism of GST in India is structured around the cooperative federalism model
ವಿತ್ ದ ಆಕ್ಟಿವ್ ಕೊಲಾಬರೇಷನ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ ಆಕ್ಟಿವ್ ಆಗಿ ಕೊಲಾಬರೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದನ್ನ. ಹಿಯರ್ ಆರ್ ದ ಕೀ ಎಲಿಮೆಂಟ್ಸ್ ಆಫ್ ದ ಇಂಪ್ಲಿಮೆಂಟೇಷನ್ ಮೆಕಾನಿಸಮ್ ಅಂದ್ರೆ ಡ್ಯುಯಲ್ ಜಿ ಎಸ್ ಟಿ ಮಾಡಲು, ಅದು ಮತ್ತೆ ಸಿ ಜಿ ಎಸ್ ಟಿ, ಎಸ್ ಸಿ ಎಸ್ ಟಿ, ಐ ಜಿ ಎಸ್ ಟಿ. ಸಿ ಜಿ ಎಸ್ ಟಿ, ಎಸ್ ಸಿ ಎಸ್ ಟಿ ಯಾವಾಗ ಬರುತ್ತೆ? ವಿತ್ ಇನ್ ದ ಸ್ಟೇಟ್, ಇಂಟ್ರಾ ಸ್ಟೇಟ್ ಇದೆ ಕರ್ನಾಟಕ. ಐ ಜಿ ಎಸ್ ಟಿ ಬರುವಂತದ್ದು ಇಂಟರ್ ಸ್ಟೇಟ್ ಆದಾಗ, ಕರ್ನಾಟಕ ಟು ತಮಿಳುನಾಡು, ಕರ್ನಾಟಕ ಟು ಮಹಾರಾಷ್ಟ್ರ ಆದಾಗ ಇಂಟರ್ ಸ್ಟೇಟ್ ಆದಾಗ ಐ ಜಿ ಎಸ್ ಟಿ ಬರುತ್ತೆ. ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲ್ ಇದೆ ಇಲ್ಲಿ. ದ ಜಿ ಎಸ್ ಟಿ ಕೌನ್ಸಿಲ್ ಕಾನ್ಸ್ಟಿಟ್ಯೂಟೆಡ್ ದ ಬಾಡಿ ಫಾರ್ಮ್ಡ್ ಅಂಡರ್ ದ ಆರ್ಟಿಕಲ್ 279A, 279A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದು ಆರ್ಟಿಕಲ್ ಫ್ರೇಮ್ ಆಗಿದೆ. ಇನ್ಕ್ಲೂಡ್ಸ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಚೇರ್ಪರ್ಸನ್, ದ ಮಿನಿಸ್ಟರ್ ಆಫ್ ಸ್ಟೇಟ್ ಆಫ್ ದಿ ಫೈನಾನ್ಸ್ ಅಂಡ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಆಲ್ ದ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿಗಳು ಅಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ. ದ ಕೌನ್ಸಿಲ್ ಮೇಕ್ಸ್ ರೆಕಮೆಂಡೇಶನ್ ಆನ್ ದ ಜಿ ಎಸ್ ಟಿ ರೇಟ್ಸ್, ಎಕ್ಸಂಪ್ಷನ್, ಥ್ರೆಶೋಲ್ಡ್ ಲಿಮಿಟ್, special provisions and other matter related to GST. Decisions requires 3/4 majority with the central government having 1/3 weight and all the state together having a 2/3 weightage ಹೊಂದಿರ್ತಾರೆ. IT infrastructure and GST network ಬಂದಾಗ GSTN ಅಂತ ಕರಿತೀವಿ ನಾವು. So GSTN is a digital backbone for GST implementation, providing a common platform for registration, return filing, payment and data reconciliation ಆನ್ಲೈನ್. ಎಲ್ಲದೂ ಕೂಡ ಆನ್ಲೈನ್ ಅಲ್ಲಿ GSTN ಪೋರ್ಟಲ್ ಅಲ್ಲಿ ನಾವು ಮಾಡಬಹುದು. ಇಟ್ ಫೆಸಿಲಿಟೇಟ್ ದ ಸೀಮ್ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೆಕಾನಿಸಮ್ ಅಂಡ್ ರಿಡ್ಯೂಸ್ ದ ಟ್ಯಾಕ್ಸ್ ಎವಿಷನ್. ಟ್ಯಾಕ್ಸ್ ಎವಿಷನ್ ಅನ್ನು ಕಡಿಮೆ ಮಾಡುತ್ತೆ. ಟ್ರೇಡ್ ಅಂಡ್ ಸರ್ವಿಸ್ ಪ್ರೊವೈಡರ್ಸ್ ಮಸ್ಟ್ ರಿಜಿಸ್ಟರ್ ದ GSTN ಟು ಕಂಪ್ಲೈ ವಿತ್ ದ GST ರೆಗ್ಯುಲೇಷನ್. ಯಾರ್ಯಾರು ಟ್ರೇಡ್ ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ, ಅವ್ರು ರಿಜಿಸ್ಟರ್ ಆಗಬೇಕು. ಟ್ಯಾಕ್ಸಬಲ್ ಇವೆಂಟ್ಸ್ ಅಂಡ್ ಇನ್ಪುಟ್ ಟ್ಯಾಕ್ಸ್ ರೇಟ್ ಬಂದಾಗ GST ಇಸ್ ಲೆವಿಡ್ ಆನ್ ದ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೇಲು, ಟ್ರಾನ್ಸ್ಫರ್, ಬಾರ್ಟರ್, ಎಕ್ಸ್ಚೇಂಜ್ ಏನಾದರೂ ಕೂಡ ಅಲ್ಲಿ ಅದು ಕಮರ್ಷಿಯಲ್, ಅದರಲ್ಲಿ ಒಂದು ವ್ಯಾಲ್ಯೂನಿಗೆ ನಾವು ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ಅಲ್ಲಿ GST ಬರುತ್ತೆ. ಬಿಸ್ನೆಸ್ ಕ್ಯಾನ್ ಕ್ಲೈಮ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ದ ಟ್ಯಾಕ್ಸ್ ಪೇಡ್ ಆನ್ ಪರ್ಚೇಸ್ ಫಾರ್ ಆಫ್ಸೆಟಿಂಗ್ ದೇರ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ, ಅವಾಯ್ಡಿಂಗ್ ದ ಕಾಸ್ಕೇಡಿಂಗ್ ಎಫೆಕ್ಟ್. ಅವ್ರು ಏನು ಟ್ಯಾಕ್ಸ್ ಈಗ ಆಲ್ರೆಡಿ ಪೇ ಮಾಡಿದ್ದಾರೆ ಅದನ್ನ ಅವರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೈಮ್ ಮಾಡ್ಬೋದು. ಸೊ ರಿಜಿಸ್ಟ್ರೇಷನ್, ರಿಟರ್ನ್ಸ್ ಅಂಡ್ ಕಂಪ್ಲೈನ್ಸ್ ಬಂದ್ರೆ business with turnover exceeding threshold limit must register for the GST. The periodic filing of GST returns detailing sales, purchases, input tax credit and tax payments ಗಳಾಗುತ್ತೆ. periodic payment ಆಗುತ್ತೆ. Compliance, audit, inspection, penalties and enforced for violations ಗೆಲ್ಲ ಇರುತ್ತೆ. Other implementation features ಬಂದಾಗ composition scheme ಇದೆ ಇಲ್ಲಿ for small taxpayers to pay the tax at a fixed rate with a simplified compliance ಇರುತ್ತೆ. ಅವರಿಗೆ ಇ-ವೇ ಬಿಲ್, ಎಲೆಕ್ಟ್ರಾನಿಕ್ ವೇ ಬಿಲ್ಸ್ ಟು ಟ್ರ್ಯಾಕ್ ದ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂಡ್ ರಿಡ್ಯೂಸ್ ದ ಎವಿಷನ್. ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಗೂಡ್ಸ್ ಕಳಿಸ್ಬೇಕಾದ್ರೆ ಇ-ವೇ ಬಿಲ್ ನ ಜನರೇಟ್ ಮಾಡಬೇಕು. ಕಾಂಪನ್ಸೇಷನ್ ಟು ಸ್ಟೇಟ್ಸ್, ಸೆಂಟ್ರಲ್ ಗವರ್ಮೆಂಟ್ ಪ್ರೊವೈಡ್ ದ ಕಾಂಪನ್ಸೇಷನ್ ಸ್ಟೇಟ್ ಫಾರ್ ರೆವಿನ್ಯೂ ಲಾಸ್ಟ್ ಡ್ಯೂ ಟು ದ GST ಇಂಪ್ಲಿಮೆಂಟೇಷನ್ ಫಾರ್ 5 years ಅವರು ಕಾಂಪನ್ಸೇಷನ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ವರ್ಕಿಂಗ್ ಆಫ್ ಡ್ಯುಯಲ್ GST. The working of dual GST model in India is designed to fulfill the federal structure of the country, whereby both central and state government independently levy and collect the taxes and supply of goods and service simultaneously. ಒಟ್ಟಿಗೆ ಇಂಡಿಪೆಂಡೆಂಟ್ ಅವರು ಕಲೆಕ್ಟ್ ಮಾಡ್ಕೋತಾರೆ ಅಲ್ಲಿ CGST ಮಾಡಿ. ಸೊ ಕೀ ಫೀಚರ್ಸ್ ಆಫ್ ಡ್ಯುಯಲ್ GST ಮಾಡಲ್ ಬಂದಾಗ ಡ್ಯುಯಲ್ GST is levied ಕರೆಂಟ್ಲಿ ಬೈ 2 ಅಥಾರಿಟೀಸ್, ಒಂದು ಸೆಂಟ್ರಲ್, ಒಂದು ಸ್ಟೇಟ್ ಗವರ್ನಮೆಂಟ್. ನೆಕ್ಸ್ಟ್ IGST ಇಂಟಿಗ್ರೇಟೆಡ್ ಬರುತ್ತೆ. ಓಕೆ, ಸೊ ಇಂಟರ್ ಸ್ಟೇಟ್ ಆದಾಗ ಕಾಮನ್ ಟ್ಯಾಕ್ಸ್ ಬೇಸ್ ಏನ್ ಬರುತ್ತೆ, ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಶೇರ್ ದ ಸೇಮ್ ಟ್ಯಾಕ್ಸ್ ಬೇಸ್, ಟ್ಯಾಕ್ಸ್ ಸ್ಲ್ಯಾಬ್ ಬೇಸ್ ನ ಕಂಟ್ರೋಲ್ ಮಾಡುತ್ತೆ. ಎನ್ಶೂರಿಂಗ್ ದ ಯೂನಿಫಾರ್ಮಿಟಿ ಇನ್ ಟ್ಯಾಕ್ಸ್ ಇನ್ಸಿಡೆನ್ಸ್. ಮತ್ತೆ ಟ್ಯಾಕ್ಸ್ ರೇಟ್ ಬೋತ್ CGST SGST ಲೆವೆಡ್ ಎಟ್ ಈಕ್ವಲ್ ರೇಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇನ್ಪುಟ್ ಟ್ಯಾಕ್ಸ್ ರೇಟ್ ಟ್ಯಾಕ್ಸ್ ಪೇಡ್ CGST ಕ್ಯಾನ್ ಸೆಟ್ ಆಫ್ ಅಗೇನ್ಸ್ಟ್ CGST ಆರ್ IGST and SGST against the SCST and IGST. So cross utilization of CGST and SGST is generally not permitted. ಇಲ್ಲಿ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೋಬೇಕಾದ್ರೆ ನೀವು ಟ್ಯಾಕ್ಸ್ ಪೇ ಮಾಡೋದನ್ನ CGST ಕ್ಯಾನ್ ಬಿ ಸೆಟ್ ಅಪ್ ಅಗೇನ್ಸ್ಟ್ CGST ಸೆಟ್ ಅಪ್ ಮಾಡಬೇಕು, ಕಲೆಕ್ಟ್ ಮಾಡಿದ CGST ನ ಆರ್ IGST ಮೇಲೆ ಸೆಟ್ ಅಪ್ ಮಾಡಬಹುದು, ಅಥವಾ SGST ಅಗೇನ್ಸ್ಟ್ SGST ಮೇಲೆ ಸೆಟ್ ಅಪ್ ಮಾಡಬೇಕು, IGST ಮೇಲೆ ಸೆಟ್ ಅಪ್. ಕ್ರಾಸ್ ಮಾಡಂಗಿಲ್ಲ. SGST ನ CGST ಮಾಡಂಗಿಲ್ಲ, CGST ನ SGST ಮಾಡೋಂಗಿಲ್ಲ. Next, tax collection. Each government independently administer its GST component, including assessment to controlling audit enforcement ನ ಮಾಡ್ತಾರೆ. Complaints, registered taxpayers file the unified returns with the breakdown for CGST, SGST and IGST ಗೆ ಫೈಲ್ ಮಾಡ್ತಾರೆ ಅಲ್ಲಿ. ವರ್ಕಿಂಗ್ ಎಕ್ಸಾಂಪಲ್ ತಗೊಂಡಾಗ, ಸೊ ಫಾರ್ ಎಕ್ಸಾಂಪಲ್ ನೀವು ಇಂಟ್ರಾಸ್ಟೇಟ್ ಸೇಲ್ ಆಗಿದೆ ನೋಡಿ, ಎ ಬಿಸ್ನೆಸ್ ಸೆಲ್ಸ್ ಅ ಗೂಡ್ಸ್ ವರ್ತ್ 1 lakh ವಿತ್ ಇನ್ ದ ಸೇಮ್ ಸ್ಟೇಟ್. ಆಗ GST ರೇಟ್ 18% ಇರುತ್ತೆ. ಅದರಲ್ಲಿ CGST 9%, 9,000, SGST 9%, 9,000 ಟೋಟಲ್ 18,000 ಕಲೆಕ್ಟ್ ಮಾಡ್ತಾರೆ. ಅದೇ ಜಾಗ ಇಂಟರ್ ಸ್ಟೇಟ್ ಆದ್ರೆ 1 lakh rupees, IGST 18%, 18,000 rupees ನ ಕಲೆಕ್ಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಾರೆ. ಲೇಟರ್ ಅದರಲ್ಲಿ ಸ್ಟೇಟ್ ಶೇರ್ ನ ಅಪೋರ್ಷನ್ ಮಾಡ್ತಾರೆ. ಓಕೆ, ವಾಟ್ ಇಸ್ ವೈ ಡ್ಯುಯಲ್ GST? ಯಾಕೆ ಡ್ಯುಯಲ್ GST ಬೇಕು ಅಂದ್ರೆ, ಅಲೈನ್ ವಿತ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲೈನ್ ಆಗುತ್ತೆ. ಫಿಸಿಕಲ್ ಫೆಡರಲಿಸಮ್ ಇದೆ ನಮ್ಮಲ್ಲಿ. ಅಂದ್ರೆ ಸ್ಟೇಟ್ಗೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅದರದ್ದೇ ಆದ ಹಕ್ಕುಗಳಿದೆ, ರೈಟ್ಸ್ಗಳಿದೆ ಕಾನ್ಸ್ಟಿಟ್ಯೂಷನ್. ಅದರಿಂದ ದ ಗ್ರಾಂಟಿಂಗ್ ಬೋತ್ ಲೆವೆಲ್ಸ್ ಆಫ್ ಗವರ್ನಮೆಂಟ್ ಟ್ಯಾಕ್ಸೇಷನ್ ಪವರ್ ಇದೆ ಅಲ್ಲಿ. ಎನ್ಶೂರ್ಸ್ ದ ಫಿಸಿಕಲ್ ಅಟಾನಮಿ ಅಟ್ ದ ಸ್ಟೇಟ್ ಅಂಡ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಎನ್ಶೂರ್ ಮಾಡುತ್ತೆ. ಫೆಸಿಲಿಟೇಟ್ ದ
ದ ಯೂನಿಫಾರ್ಮ್ ಟ್ಯಾಕ್ಸ್ ರೇಟ್ಸ್ ಅಂಡ್ ಸಿಂಪ್ಲಿಫೈಸ್ ಅಡ್ಮಿನಿಸ್ಟ್ರೇಷನ್ ಸಿಂಪ್ಲಿಫೈ ಮಾಡ್ತಾರೆ. ಬ್ಯಾಲೆನ್ಸ್ ರೆವೆನ್ಯೂ ಜನರೇಷನ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ಗೆ ರೆವೆನ್ಯೂ ಜನರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟು, ಈ ಸಲ ಕ್ವಶನ್ ಬರೋ ಚಾನ್ಸಸ್ ಇದೆ. ರೀಸೆಂಟ್ GST ರಿಫಾರ್ಮ್ಸ್ ಆಗಿದೆ ಈಗ ಲಾಸ್ಟ್ ತಿಂಗಳು, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದ ಲೇಟೆಸ್ಟ್ GST ಕೌನ್ಸಿಲ್ ಮೀಟಿಂಗ್ 56th ಮೀಟಿಂಗ್, ನೋಡಿ 56 ಮೀಟಿಂಗ್ ಆಗಿದ್ದು, ವಾಸ್ ಹೆಲ್ಡ್ ಆನ್ September 3rd and 4th 2025. ಈಗ ರೀಸೆಂಟ್ ಆಗಿ ಆಗಿರುವಂತಹ ಡೆವಲಪ್ಮೆಂಟ್ ಇದು ಇನ್ ನ್ಯೂ ಡೆಲ್ಲಿಯಲ್ಲಿ ನಡೆಯುತ್ತೆ ಇದು. ಓಕೆ, ದಿಸ್ ಮೀಟಿಂಗ್ brought a substantial reforms aims at simplifying the GST structure and promoting the ease of business ease ಗೆ ಪ್ರಮೋಟ್ ಮಾಡಿದ್ರು. ಒಂದು ಮಹತ್ವದ ಬದಲಾವಣೆ ತಂದ್ರು GST ಅಲ್ಲಿ. ಓಕೆ, ದ ಕೀ ಹೈಲೈಟ್ಸ್ ಆಫ್ 56 GST ಕೌನ್ಸಿಲ್ ಮೀಟಿಂಗ್ ಏನಿದೆ ಅಲ್ಲಿ, 2-tier GST ರೇಟ್ ಸ್ಟ್ರಕ್ಚರ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಲ್ಲಿ. ಓಕೆ, ಏನಂದ್ರೆ ದ ಕೌನ್ಸಿಲ್ ಅಪ್ರೂವ್ಡ್ ದ ಸ್ಟ್ರೀಮ್ಲೈನಿಂಗ್ ದ GST ರೇಟ್ಸ್ ಲಾರ್ಜ್ಲಿ ಇಂಟು ದ 2 ಸ್ಲ್ಯಾಬ್ಸ್. ಒಂದು 5% GST ಫಾರ್ ಮೋಸ್ಟ್ ಎಸೆನ್ಷಿಯಲ್ ಅಂಡ್ ಎವ್ರಿಡೇ ಗೂಡ್ಸ್ ಅಂಡ್ ಸರ್ವಿಸಸ್. ಮೋಸ್ಟ್ ಎಸೆನ್ಷಿಯಲ್ ಮತ್ತೆ ಎವ್ರಿಡೇ ಗೂಡ್ಸ್ ಅಂಡ್ ಸರ್ವಿಸ್ಗೆ 5% ತರ್ತಾರೆ. 18% GST ಫಾರ್ ದ ಹೈಯರ್ ವ್ಯಾಲ್ಯೂ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್. ಹೈಯರ್ ವ್ಯಾಲ್ಯೂ ಅಂಡ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ಗೆ 18% ತರ್ತಾರೆ. ಓಕೆ, ಅಂಡ್ a 40% GST rate was introduced specifically for the certain luxury and sin goods. Luxury goods ಮತ್ತೆ sin goods ಗೆ such as tobacco, okay, private aircraft and yachts ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ರೀತಿ ಡಿವಿಷನ್ ಮಾಡ್ತಾರೆ. ಮತ್ತೆ ಝೀರೋ ರೇಟ್ ಮೊದಲಿಂದನೂ ಇದೆ, ಝೀರೋ ರೇಟ್ ಇದೆ. ಓಕೆ, ದ ರೇಟ್ ದ ರಾಷನಲೈಸೇಷನ್ ಅಂಡ್ ಮರ್ಜಿಂಗ್. ರೇಟ್ ನ್ಯಾಷನಲೈಸೇಷನ್ ಮರ್ಜಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ದ ಪ್ರೀವಿಯಸ್ 12% and 28% ಸ್ಲಾಬ್ ಹ್ಯಾವ್ ಬಿನ್ ಎಲಿಮಿನೇಟೆಡ್ ವಿತ್ ದ ಐಟಮ್ಸ್ ಶಿಫ್ಟೆಡ್ ಐದರ್ ಅಟ್ ದ ಲೋವರ್ 5% ಆರ್ ಸ್ಟ್ಯಾಂಡರ್ಡ್ 18% ಸ್ಲಾಬ್ಗೆ ತಂದಿದ್ದಾರೆ ಅದನ್ನ. ದಿಸ್ ರಾಷನಲೈಸೇಷನ್ ಏಮ್ಸ್ ಟು ರೆಡ್ಯೂಸ್ ದ ಟ್ಯಾಕ್ಸ್ ಕ್ಲಾಸಿಫಿಕೇಶನ್ ಡಿಸ್ಪ್ಯೂಟ್ಸ್ ಅಂಡ್ ಇಂಪ್ರೂವ್ ದ ಬಿಸ್ನೆಸ್ ಕಂಪ್ಲೇಂಟ್ಸ್ ನ ಇದು ಇಂಪ್ರೂವ್ ಮಾಡಿದೆ. ಇಂಪ್ಲಿಮೆಂಟೇಷನ್ ಡೇಟ್ ಯಾವಾಗಿಂದ ಇದು ಇಂಪ್ಲಿಮೆಂಟ್ ಆಯಿತು ನೋಡಿ, ಇದು ಕೂಡ ಇಂಪಾರ್ಟೆಂಟ್. ದ ರೇಟ್ ಚೇಂಜ್ ಅಮೆಂಡ್ಮೆಂಟ್ ಬಿಕಮ್ ಎಫೆಕ್ಟಿವ್ ಫ್ರಮ್ 22nd September 2025 ಇಂದ ಇದು ಹೋಲ್ ಓವರ್ ಇಂಡಿಯಾ ಇಂಪ್ಲಿಮೆಂಟ್ ಆಗುತ್ತೆ, ವಿತ್ ಸಮ್ ಎಕ್ಸೆಪ್ಷನ್ಸ್ ಲೈಕ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಕಂಟೈನಿಂಗ್ ಅಂಡರ್ ದ ಅರ್ಲಿಯರ್ ರೂಲ್ಸ್ ದ ಪೆಂಡಿಂಗ್ ಫುಲ್ ಕಾಂಪನ್ಸೇಷನ್ ಸೆಸ್ ಪೇಸ್, ಅಲ್ಲಿ ಸೆಸ್ ಪೇ ಔಟ್ ಆಗೋವರೆಗೂ ಅದನ್ನ ಹಳೆ ರೇಟಲ್ಲಿ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ಕಂಪ್ಲೇಂಟ್ಸ್ ಅಂಡ್ ಟೆಕ್ನಾಲಜಿ ರಿಫಾರ್ಮ್ಸ್. ಇಲ್ಲಿ ಡಿಸ್ಕಷನ್ ಇನ್ಕ್ಲೂಡ್ the pre-filed GST returns and automated GST refund mechanism to ease the filing and reduce the delay and reduce ಮಾಡೋಕ್ಕೋಸ್ಕರ ಅದನ್ನ ಕೂಡ ಡಿಸ್ಕಸ್ ಮಾಡಿದ್ದಾರೆ. Enhance a focus on digital invoicing for better transparency and reduce the tax ನ ಕೂಡ ರಿಡ್ಯೂಸ್ ಮಾಡಿದ್ದಾರೆ ಇಲ್ಲಿ, and ಎವಿಷನ್ ಆಗಿದೆ ಇಲ್ಲಿ. ಸೆಕ್ಟಾರ್ ಸ್ಪೆಸಿಫಿಕ್ ಕ್ಲಾರಿಫಿಕೇಶನ್ ಆಗಿದೆ ಇಲ್ಲಿ. ದ ಕೌನ್ಸಿಲ್ ಅಡ್ರೆಸ್ ದ GST issues related to e-commerce, ರಿಯಲ್ ಎಸ್ಟೇಟ್, ಗೇಮಿಂಗ್ ಅಂಡ್ ಅದರ್ ಸೆಕ್ಟಾರ್ಸ್ ವಿತ್ ಟೈಲರ್ಡ್ ಪಾಲಿಸೀಸ್ ಗಳನ್ನ ಮಾಡಿದ್ದಾರೆ. ನೋಡಿ ಇಲ್ಲಿ ಇ ಕಾಮರ್ಸ್, ರಿಯಲ್ ಎಸ್ಟೇಟ್ ಮತ್ತೆ ಗೇಮಿಂಗ್ ಅಂಡ್ ಅದರ್ ಸೆಕ್ಟಾರ್ಸ್ ಟೈಲರ್ಡ್ ಪಾಲಿಸೀಸ್ಗಳು. ಕಾಂಪನ್ಸೇಷನ್ ಸೆಸ್ ರಿವ್ಯೂ, ಪಾಸಿಬಲ್ ಟ್ರಾನ್ಸಿಷನ್ ಫ್ರಮ್ ದ ಕಾಂಪನ್ಸೇಷನ್ ಸೆಸ್ ಆಫ್ ಹೆಲ್ತ್ ಅಂಡ್ ಕ್ಲೀನ್ ಎನರ್ಜಿ ಸೆಸ್ ಆಫ್ಟರ್ ಮಾರ್ಚ್ 2026 ರಿಕ್ವೈರಿಂಗ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಹೆಲ್ತ್ ಅಂಡ್ ಕ್ಲೀನ್ ಎನರ್ಜಿ ಸೆಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ ಮೆಷರ್ ಫಾರ್ ಟ್ರೇಡ್ ಫೆಸಿಲಿಟೇಷನ್, ಸ್ಟೆಪ್ಸ್ ಟು ಸಿಂಪ್ಲಿಫೈ ಇ ವೇ ಬಿಲ್ ಪ್ರೊಸೆಸ್ ನ ಸಿಂಪ್ಲಿಫೈ ಮಾಡಕ್ಕೆ ಅಂಡ್ ಇಂಪ್ರೂವ್ ದ ಟ್ಯಾಕ್ಸ್ ಪೇಯರ್ಸ್ ಏಸ್ ಆಫ್ ಡೂಯಿಂಗ್ ದ ಬಿಸ್ನೆಸ್ ಮಾಡಕ್ಕೆ ಸಪೋರ್ಟ್ ಮಾಡಬೇಕು. ದಿಸ್ GST ಕೌನ್ಸಿಲ್ ಮೀಟಿಂಗ್ ಇಸ್ ಕನ್ಸಿಡರ್ಸ್ ಎ ಲ್ಯಾಂಡ್ ಮಾರ್ಕ್ ರಿಫಾರ್ಮ್ ಎಫರ್ಟ್ ಟು create a simplifier, more transparent GST framework that benefit the business and consumer alike while strengthening the tax compliance and revenue collection. ಸೊ ಇದು ಈ ವರ್ಷದಲ್ಲಿ ಎಕ್ಸಾಮ್ ಅಲ್ಲಿ ನನ್ನ ಪ್ರಕಾರ ಇಂಪಾರ್ಟೆಂಟ್ ಆಗುವಂಥದ್ದು GST ಅಲ್ಲಿ ಬಂದ್ರೆ 56th ಮೀಟಿಂಗ್ ಅಮೆಂಡ್ಮೆಂಟ್ ಗಳ ಬಗ್ಗೆ ಕೇಳೋ ಚಾನ್ಸಸ್ಗಳು ಕೂಡ ಇದೆ. ಓಕೆ, ಇದಿಷ್ಟು ನಿಮ್ಮ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ನ ಪಾರ್ಟ್ 2. ಓಕೆ, ಸೊ ಪಾರ್ಟ್ 2 ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದೀನಿ. ನೋಡಿ ಇಲ್ಲಿ ಮತ್ತೆ ತೋರಿಸ್ತೀನಿ ಏನೇನು ಡಿಸ್ಕಸ್ ಮಾಡಿದೀನಿ ಅಂತ ಇಲ್ಲಿ. ಸೊ ಯೂನಿಟ್ 9 ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಪಾರ್ಟ್ 2 ಅಲ್ಲಿ ಸೊ ನಾನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇಂದ ವರ್ಕಿಂಗ್ ಆಫ್ ಡ್ಯುಯಲ್ GST ವರೆಗೂ ನಾನು ಡಿಸ್ಕಸ್ ಮಾಡಿದ್ದೀನಿ ಕಂಪ್ಲೀಟ್ಲಿ. ಇದರ ಮೊದಲಿನ ಭಾಗನ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇಂದ ಜಾಯಿಂಟ್ ಸ್ಟಾಕ್ ಕಂಪನಿವರೆಗೂ ಇಲ್ಲಿವರೆಗೂ ನಾನು ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿ ಆ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ ಅಪ್ಲೋಡ್ ಆಗಿದೆ. ಯಾರು ನೋಡಿಲ್ಲ ಅಂದ್ರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಜೊತೆ. ಅದನ್ನ ನೋಡ್ಕೊಂಡು ಫರ್ದರ್ ಇದನ್ನ ಸ್ಟಡಿ ಮಾಡಿ, ನಿಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರ ಅಂತವ್ರು ಯಾರ್ಯಾರು ನೆಟ್ ಮತ್ತೆ ಕೆಸೆಟ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತವ್ರಿಗೆ ಶೇರ್ ಮಾಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವಾಯ್ಸ್ ಆಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.